ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಯಾರ್ಯಾರು ಇದ್ದೀರೋ ಪ್ರತಿಯೊಬ್ಬರು ಮನೆಯಲ್ಲಿ ಪೂಜೆ ಮಾಡಬೇಕಾಗಿರುವಂತಹ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ದು ಟಿ ಶರ್ಟ್. ಅಮೆರಿಕದಂತ ದೇಶದಲ್ಲೇನೆ ಹೆಣ್ಮಕ್ಳಿಗೆ ಮತದಾನದ ಹಕ್ಕಿಲ್ದಿರೋ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೆಣ್ಮಕ್ಳಿಗೆ ಮತದಾನದ ಹಕ್ಕನ್ನು ಕೊಟ್ಟಿದ್ದು ನಮ್ಮ ಮೈಸೂರು ರಾಜ್ಯ. ಭಾರತ ಒಕ್ಕೂಟಕ್ಕೆ ಬರೋಕ್ಕಿಂತ ಮುಂಚೆನೆ 1,500 ಕಿಲೋಮೀಟರ್ದು ರೈಲ್ವೆ ಹಳಿ ಇರುತ್ತೆ. ಅದನ್ನು ಮೈಸೂರು ರೈಲ್ವೇಸ್ ಅಂತ ಕರಿತಿರ್ತಾರೆ. ಯೂಶಲಿ ನಾರ್ತ್ ಇಂಡಿಯನ್ಸ್ಗಳು ಬಂದು ಹೇಳ್ತಾರಲ್ಲ, ಓ ಬೆಂಗಳೂರನ್ನ ಉದ್ಧಾರ ಮಾಡಿದ್ವಿ ನಾವು ಅಂತ ಹೇಳ್ತಾರಲ್ಲ. ಅಲ್ಲ, ನಮ್ಮ ನಾಲ್ವಡಿ ಮಹಾಪ್ರಭುಗಳಿದ್ದಾಗ ಹಳೆ ಮೈಸೂರು ಭಾಗವನ್ನು ಯುರೋಪ್ನ ನಗರಗಳ ಒಂದು ಮಾದರಿನಲ್ಲಿ ಡೆವಲಪ್ಮೆಂಟ್ ಮಾಡಿದ್ದು. ನಮ್ಗೆ ಅದೇ ವೇಗಕ್ಕೇನಾದ್ರು ನಾವು ಹಂಗೆ ಕಂಟಿನ್ಯೂ ಆಗಿದ್ದೀರಿ, ಇವತ್ತಿಗೆ ನಾವು ಯಾವುದೋ ಜರ್ಮನಿನೋ ಜಪಾನ್ ಥರನೋ ಕರ್ನಾಟಕ ಆಗಬೇಕಿತ್ತು ಲೆಕ್ಕ ನೋಡೋದು. ರಾಜರನ್ನ ಒಟ್ಟಾಗಿ ಕೂರಿಸಿ ಮೊದಲನೇ ಪೀಠದಲ್ಲಿ ಯಾರನ್ನ ಕೂರಿಸ್ಬೇಕು ಅಂತ ನೀವು ಯಾರನ್ನ ಕರೆದ್ರೆ ಅದು ಒನ್ ಅಂಡ್ ಓನ್ಲಿ ನಮ್ಮ ನಾಲ್ವಡಿ ಮಹಾಪ್ರಭುಗಳು, ಈ ನಮ್ಮ ದೇವರು. ಇವ್ರು ಯಾರು ಅಂತ ಕೇಳ್ತಾರೆ, ಅವಾಗ ಹೇಳಿ ಹೆಮ್ಮೆಯಿಂದ ನಾವು ಕನ್ನಡಿಗರು ಯಾರು, ನೀವು ಇಲ್ಲಿ ಬಂದು ಬದುಕ್ತಾರೆ ಈಯಪ್ಪನೇ ಕಾರಣ ಅಂತ ಹೇಳಿ ಅವ್ರಿಗೆಲ್ಲ. ನಮ್ಮಲ್ಲಿ ಒಂಥರ IT BT ಬರೋ ಕಾರಣ ಅವರು ಇವರು ಅಂತ ಎಲ್ರಿಗೂ ಮುಂಚೆ ಕಾರಣ ಯಾರು ಗೊತ್ತಂದ್ರೆ ಇವ್ರಿ. ಯಾಕಂದ್ರೆ ಬೆಂಗಳೂರು ಅಷ್ಟು ಚೆನ್ನಾಗಿ ಅವ್ರು ಡೆವಲಪ್ ಮಾಡಿಲ್ಲ ಅವತ್ತು ಅಂತಂದ್ರೆ ಫ್ಯಾಕ್ಟ್ರಿಗಳು ಹಾಕಿ ಬೆಂಗಳೂರಿನ ಅದೊಂದು ಕ್ಯಾಪಿಟಲ್ ಸಿಟಿ ಥರ ಮಾಡಿಲ್ಲ ಅಂದರೆ ಎಲ್ರಿಗೂ ಬರ್ತಾಯಿತ್ತು. ಇವತ್ತು IT ಸೇಡಂ ತಾಲೂಕಿನ ಮಳಕೇಡಕ್ಕೆ ಹೋಗಿ ಅಲ್ಲಿ ಮಳಕೇಡ ಕೋಟೆ ದರಿದ್ರು ಹಾಳು ಮಾಡಿದ್ದಾರೆ ಬಿಡಿ, ಅದು ಬೇರೆ ವಿಚಾರ. ಅಲ್ಲಿ ಸ್ಥಳೀಯ ಶಾಸಕರು ಸಂಸದರು ನೋಡ್ತಿದ್ರೆ ಅವ್ರು ನಾಚಿಕೆ ಆಗಬೇಕು, ಅವಮಾನ ಆಗಬೇಕು. ಆಮೇಲೆ ಸ್ಥಳೀಯರು ಇದ್ದಾರಲ್ಲ ಆ ಮಳಕೇಡ ಸುತ್ತಮುತ್ತ ಅಲ್ಲಿ ಕಕ್ಕ ಮಾಡ್ತಾರಲ್ಲ ಅವ್ರಿಗಂತೂ ದೊಡ್ಡ ಶಾಪನೇ ತಟ್ಟಬೇಕು. ಅವ್ರು ಅಂಡಲ್ಲಿ ಕಕ್ಕನೇ ಬರಬಾರ್ದು, ಆ ರೇಂಜಿಗೆ ಶಾಪ ಕೊಡಬೇಕು ಅವ್ರು ದೇವರು. ಆ ಲಿಪಿನಲ್ಲಿ ಬಂದು ನಾವು ಲಿಪಿ ವಿಕಾಸದ ಒಂದು ಸೆಕ್ಷನ್ ಅಲ್ಲೇ ಮಾಡಿರುವಂಥ ಟಿ ಶರ್ಟ್ ಇದು. ಉದಾಹರಣೆಗೆ ಇದು ಕನ್ನಡದ ಕ ಅನ್ನುವ ಅಕ್ಷರ 2300 ವರ್ಷಗಳ ಕಾಲ ಯಾವ ರೀತಿ ಬೆಳೆದು ಬಂತು ಅಂತ ಇದು ಹೇಳ್ತಿದೆ. ಉದಾಹರಣೆಗೆ ಇಲ್ಲಿ ಪ್ಲಸ್ ಅಂತ ನಾವು ನೋಡ್ತಿದೀವಲ್ಲ, ಇದು ಅಶೋಕನ ಬ್ರಾಹ್ಮಿ. ಇದು ಕಾನ ಪ್ಲಸ್ ಅಂತ ಬರೀತಿದ್ರು. ಹೌದು, ಹಿಂದೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ ಇಲ್ಲಿ ಕನ್ನಡದ ಇತಿಹಾಸವನ್ನು, ಕನ್ನಡ ರಾಜಮನೆತನದ ಇತಿಹಾಸವನ್ನು ಸಾರುವಂತಹ ಒಂದು ಅಂಗಿ ಟಿ ಶರ್ಟ್ ನನ್ನ ಕೈಲಿದೆ. ಕರ್ನಾಟಕ ಬಲ ಅವರು ಮಾಡಿರುವಂಥದ್ದು. ಸರ್, ಅಭಿನಂದನೆಗಳು. ಕನ್ನಡತನವನ್ನು ಎಲ್ಲರೂ ಮೈ ಮೇಲೆ ಹಾಕಕ್ಕೆ ಹೊರಟಿದ್ದೀರಿ. ಸೊ ಇವುಗಳು ವಿಷಯ ವಿವರ ಯಾಕಿದೆಲ್ಲ ಮಾಡಿದ್ರೆ? ಇದು ನೋಡಿ, ಕರ್ನಾಟಕಕ್ಕೆ ಇರುವಂಥ ಒಂದು ದೀರ್ಘಕಾಲಿಕ ಇತಿಹಾಸ ಇದೆಯಲ್ಲ, ಇದು ಪ್ರಪಂಚದ ಯಾವ ಭಾಷಿಕರಿಗೂ ಇಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕಂದಾಗ ನಾನು ಕಂಡುಕೊಂಡಂಥ ಒಂದು ಸಂಶೋಧನೆಯ ಪ್ರಕಾರ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು 3 ರಿಂದ 4 ಭಾಷಿಕರಿಗೆ ಇರುವಂಥ ಇತಿಹಾಸ ಅದು. ಅಂದರೆ ರೇಟಿಂಗ್ ವೈಸ್ ನಾನು ಹೇಳ್ತಾ ಇರೋದು, ನಾವು ಕನ್ನಡದವ್ರು ನಾವು ಎಲ್ಲಿ ನಾವು ನೋಡಬೇಕಂದ್ರೆ ರೋಮ್, ಪರ್ಷಿಯಾ, ಚೈನಾ ಬಿಟ್ಟರೆ ಇಡೀ ಪ್ರಪಂಚದಲ್ಲಿ ಕನ್ನಡಿಗರಿಗೆ ಇರುವಷ್ಟು ಇತಿಹಾಸ ಯಾರಿಗೂ ಇಲ್ಲ. ಅಷ್ಟೊಂದು ದೀರ್ಘಕಾಲಿಕ ಇತಿಹಾಸ ಇದೆ. ಅದಕ್ಕೆ ಸಾಕ್ಷಿ ಅನ್ನಂಗೆ ನಾವು ಇದೊಂದು ಟಿ ಶರ್ಟ್ ಮಾಡಿರೋದು. ಯಾಕೆಂದರೆ ಈ ಟಿ ಶರ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಇದು ಕರ್ನಾಟಕವನ್ನು ಆಡಳಿತ ಮಾಡಿದಂಥ ಎಲ್ಲ ರಾಜಮನೆತನಗಳ ಲಾಂಛನಗಳು, ಅವರು ಆಡಳಿತ ಮಾಡಿದ ಅವಧಿ ಮತ್ತು ಅವರ ಹೆಸರು, ಯಾವ್ಯಾವ ಸಾಮ್ರಾಜ್ಯದ ಹೆಸರು ಅಂತ ಹಾಕಿದ್ದೀವಿ. ವೀಕ್ಷಕರೇ ನೋಡ್ಕೊಳ್ಳಿ, ಇಲ್ಲಿ ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು. ಕದಂಬರ ಲಾಂಛನ ಸಿಂಹ ಲಾಂಛನ, ಗಂಗರದ್ದು ಬಂದು ಮದಿಸಿದ ಗಜ, ವರಹ ಲಾಂಛನ ಬಂದು ಚಾಲುಕ್ಯರದು, ಗರುಡ ಬಂದು ರಾಷ್ಟ್ರಕೂಟರ ಲಾಂಛನ, ಹಾಗೆ ಸೆವುಂಡ್ರು, ಹೊಯ್ಸಳರದ್ದು ನೀವು ನೋಡೇ ಇರ್ತೀರಾ. ಕಳಚೂರಿಗಳು ನಮ್ಮ ಕರ್ನಾಟಕ ಸಾಮ್ರಾಜ್ಯ, ತಪ್ಪಾಗಿ ಎಲ್ಲರೂ ವಿಜಯನಗರ ಅಂತ ಹೇಳ್ತಿದ್ದಾರೆ, ಅದು ವಿಜಯನಗರ ಅಲ್ಲ, ಕರ್ನಾಟಕ ಸಾಮ್ರಾಜ್ಯ. ಮೈಸೂರು, ಕೆಳದಿ. ಈಗ ವೀಕ್ಷಕರಿಗೆ ಒಂದು ಪ್ರಶ್ನೆ ಏನಂದರೆ, ನೋಡಿ ಇಷ್ಟೊಂದು ನಾವು ರಾಜಲಾಂಛನಗಳನ್ನ ನಾವು ತೋರಿಸ್ತಿದ್ದೀವಲ್ಲ, ನೀವೇ ನಿಮ್ಮ ಅಕ್ಕಪಕ್ಕದ ಬೇರೆ ಬೇರೆ ಭಾಷೆಯವರು ಇರ್ತಾರಲ್ಲ, ಅದು ತಮಿಳು ಇರ್ಬೋದು, ತೆಲುಗು ಇರ್ಬೋದು, ಅಥವಾ ಹಿಂದಿ ಇರ್ಬೋದು, ಅಥವಾ ಪಂಜಾಬಿ, ವಾಟೆವರ್, ಯಾವ್ದಾದ್ರು ಒಂದು ಭಾಷೆಯವ್ರಿಗೆ ಹೋಗ್ಬಿಟ್ಟು ಇಷ್ಟೊಂದು ದೊಡ್ಡ ಇತಿಹಾಸ ತೋರ್ಸಕ್ಕೆ ಹೇಳಿ ನಾವು. ಇಷ್ಟು ರಾಜಮನೆತನಗಳು ನಿಮ್ಮ ನಾಡನ್ನ ಆಳಿದಂತಹ ಒಂದು ಇತಿಹಾಸವನ್ನು ತೋರ್ಸಕ್ಕೆ ಹೇಳಿ ಅವ್ರು ನೋಡೋಣ, ಚಾನ್ಸೇ ಇಲ್ಲ. ಸೊ ಹಾಗಾಗಿ ನಮ್ಮ ಕರ್ನಾಟಕದ 1200 ವರ್ಷಗಳ ಕಾಲ ಇತಿಹಾಸವನ್ನು ನಮ್ಮ ಕರ್ನಾಟಕದ 1700 ವರ್ಷಗಳ ಇತಿಹಾಸವನ್ನು ಒಂದೇ ಒಂದು ಟಿ ಶರ್ಟಲ್ಲಿ ತಂದಿದ್ದೀವಿ. ಓಕೆ, ಅಂದರೆ ನಾವು ಪುಸ್ತಕದಲ್ಲಿ ಅಷ್ಟೆಲ್ಲ ಓದೋದಲ್ಲ, ಇಲ್ಲಿ ಒಂದು ಟಿ ಶರ್ಟ್ ಹಾಕೊಂಡ್ರೆ ನಮ್ಮ 1700 ವರ್ಷಗಳ ಇತಿಹಾಸ ನಾವು ಇಲ್ಲಿ ತೋರಿಸ್ಕೋಬಹುದು. ಕದಂಬರಿಂದಲೇ ಕ್ರಿಸ್ತ ಶಕ 345 4ನೇ ಶತಮಾನದಿಂದ ಇಲ್ಲಿವರೆಗೂ ತೊಗೊಂಡ್ರೆ 1700 ವರ್ಷ, ಅದಷ್ಟು ರಾಜಮನೆತನಗಳ ಆಡಳಿತದ ವಿಷಯಗಳು, ವಿವರಗಳಿದಾವೆ. ಹೌದು. ಅಲ್ಲದೆ ಮೇಲ್ಗಡೆ ನೋಡಿ ಕರ್ನಾಟಕ ಬಲ ಅಂತ ಇದೆ. ಏನಪ್ಪ ಕರ್ನಾಟಕ ಬಲ ಅಂತ ನೀವು ಕೇಳಿದ್ರೆ, ಇದು ಬಾದಾಮಿ ಚಾಲುಕ್ಯರ ಅಭೇದ್ಯ ಮತ್ತೆ ಅಜೇಯವಾದ ಸೈನ್ಯದ ಹೆಸರು. ನಾವು ಅದೇ ಸೈನ್ಯದ ಹೆಸರು ಇಟ್ಕೊಂಡೇ ಕೆಲಸ ಮಾಡ್ತಿರೋದು. ಅಂದರೆ ಇಮ್ಮಡಿ ಪುಲಕೇಶಿ ಸೈನ್ಯ ಅಂತ ನಾವೇನು ಮಾತಾಡ್ತೀವಲ್ಲ, ಆ ಸೈನ್ಯದ ಹೆಸರನ್ನೇ ಬ್ರ್ಯಾಂಡ್ ಕೂಡ ನಾವು ಮಾಡ್ಕೊಂಡಿದ್ದೀವಿ, ಕರ್ನಾಟಕ ಬಲ ಅಂತ. ಅದೇ ಹೆಸರನ್ನ ಇಲ್ಲಿ ಇಟ್ಟಿದ್ದೀವಿ. ಯಾಕೆಂದರೆ ಈ ಸೈನ್ಯದ ಒಂದು ಅದ್ಭುತ ವಿಷಯ ಏನಂದರೆ, ಇವತ್ತಿಗೆ ಭಾರತ ಏನಾದ್ರು ಉಳ್ಕೊಂಡಿರೋ ಇದೇ ಸೈನ್ಯದ ಕಾರಣ ಉಳ್ಕೊಂಡಿರೋದು. ಈ ಸೈನ್ಯ ಹೆಂಗೆ ಇವತ್ತಿಗೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಕರಿತೀವಲ್ಲ, ಅವತ್ತಿಗೆ ಅದು ಕರ್ನಾಟಕ ನ್ಯಾಷನಲ್ ಆರ್ಮಿ ಥರ ಇದು. ಕರ್ನಾಟಕವೇ ಒಂದು ದೇಶ ಅವತ್ತಿನ ಕಾಲಕ್ಕಲ್ಲ, ಆ ದೇಶವನ್ನು ಕಾಯ್ತಿದ್ದಂಥ ಈ ಆರ್ಮಿ, ಈ ಭಾರತದ ಮೇಲಾದಂತಹ 636ನೇ ಇಸ್ವಿನಲ್ಲಿ ಇರ್ಬೋದು, 739ನೇ ಇಸ್ವಿನಲ್ಲಿ ಆದಂತಹ ಅರಬ್ ಅತಿಕ್ರಮಣವನ್ನು ಹಿಮ್ಮೆಟ್ಟಿಸಿದಂಥ ಆರ್ಮಿ ಅದು ನಮ್ಮ ಕರ್ನಾಟಕ ಬಲ. ಅಂದ್ರೆ ಅದು ಬಾದಾಮಿ ಚಾಲುಕ್ಯರ ಸೈನ್ಯದ ಹೆಸರು. ಹೆಸರದು ಈಗ ನಾವು ಇಂಡಿಯನ್ ಮಿಲಿಟರಿ BSF ಅಂತೀವಲ್ಲ, ಆ ಥರ ಅದು. ಹೌದು.
ಆಮೇಲೆ ಕೆಳಗಡೆ ನೋಡ್ಬೋದು, ಇವತ್ತಿಗೆ ನಾವು ಕರ್ನಾಟಕ ಅಂದರೆ ನಮ್ಮ ಮೈಂಡ್ನಲ್ಲಿ ಒಂದು ಮ್ಯಾಪ್ ಹೊಡ್ತಿದೆಯಲ್ಲ, ಅದು ಇವತ್ತಿಗೆ ಉಳ್ಕೊಂಡಿರೋ ಕರ್ನಾಟಕ. ಆದ್ರೆ ಹಿಂದಿನ ಕಾಲದಲ್ಲಿ ಕಾವೇರಿಯಿಂದ ಗೋದಾವರಿವರೆಗಿದ್ದ ನಾಡದ ಕರ್ನಾಟಕ ಅದು. ಅಂದ್ರೆ ಕಾವೇರಿಯಿಂದ ಗೋದಾವರಿವರೆಗಿದ್ದು ಅದನ್ನ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖ ಮಾಡಿದಾರಲ್ಲ, ಅದೇ ಸಾಲನ್ನ ಹಾಕಿದೀವಿ. ಕಾವೇರಿಯಿಂದ ಆ ಗೋದಾವರಿವರೆಗೆ ಅಂದ್ರೆ ಗೋದಾವರಿ ಇರುವಂಥದ್ದಲ್ಲಿ ಅರ್ಧ ಮಹಾರಾಷ್ಟ್ರಕ್ಕೆ ಬರುತ್ತೆ, ಇನ್ನು ಆಗ ಆಂಧ್ರಗಂತೂ ಬಂದೇ ಬರುತ್ತೆ. ಸೊ ಮಹಾರಾಷ್ಟ್ರದವರೆಗೂ ಇದ್ದಂಥ ಕನ್ನಡ ಸಾಮ್ರಾಜ್ಯ. ಸೊ ಅದು 10ನೇ ಶತಮಾನದಲ್ಲಿ, ಇನ್ನು ಹಿಂದೆ ಇನ್ನೂ ಜಾಸ್ತಿ. ವಾವ್, ಅದು ಹಂಗೇನೆ ಮುಂದ್ಗಡೆ ನೋಡ್ಬೋದು. ಇದೇನಿದು ಸಿಂಬಲ್ ಈ ತರ ಇದೆ ಅಂತ ಕೇಳ್ತಿರಲ್ಲ, ಇದು ಆಕ್ಚುಲಿ ಹಿಂದ್ಗಡೆಗೆ ಇರುವಂತಹ ಎಲ್ಲಾ ರಾಜ ಲಾಂಛನಗಳ ಅಂಶವನ್ನ ತಗೊಂಡ್ ಮಾಡಿರೋದು. ಉದಾಹರಣೆಗೆ ನಾನೀಗಾಗ್ಲೇ ಹೇಳಿದೆ, ಕದಂಬರ ಲಾಂಛನ ಸಿಂಹದ ಕೋರೆ ಹಲ್ಲುಗಳು ನೋಡಿಲಿದೆ. ಆಮೇಲೆ ಬಾದಾಮಿ ಚಾಲುಕ್ಯರ ಲಾಂಛನ ಯಾವ್ದಪ್ಪ ಅಂದ್ರೆ ಇದು ವರಹ ಜೊತೆಯಲ್ಲಿ ಇದಿರುತ್ತೆ ದರ್ಪಣ, ಕನ್ನಡಿ ನೋಡಿ, ಆ ಕನ್ನಡಿ ಹಾಕಿದೀವಿ ಅಂದ್ರೆ ಟ್ರಾನ್ಸ್ಪರೆನ್ಸಿ ಇನ್ ಗವರ್ನೆನ್ಸ್ ಸೂಚಿಸುತ್ತೆ. ಆಮೇಲೆ ಗಂಗರ ಲಾಂಛನ ಮಧಿಸಿದ ಗಜದ ಜೊತೆಗೆ ಸೂರ್ಯಚಂದ್ರ ಇರುತ್ತೆ, ಆ ಸೂರ್ಯಚಂದ್ರ ಇಲ್ಲಿದೆ. ಓಕೆ. ಆಮೇಲೆ ನಮ್ಮ ಹೊಯ್ಸಳರ ಲಾಂಛನ ಅಂತ ನಾವು ಮಾತಾಡಿದ್ರೆ, ಹೊಯ್ಸಳರ ಲಾಂಛನದಲ್ಲಿ ಕಿರೀಟದ ಪಾರ್ಟ್ ನೋಡಿ ಇಲ್ಲಿದೆ. ಆಮೇಲೆ ರಾಷ್ಟ್ರಕೂಟರ ಲಾಂಛನ ಬಂದು ಗರುಡ, ಆ ಗರುಡದ ರೆಕ್ಕೆಗಳನ್ನ ಇಲ್ಲಿ ಹಾಕಿದೀವಿ. ಓಕೆ. ಆಮೇಲೆ ಕರ್ನಾಟಕ ಸಾಮ್ರಾಜ್ಯ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಅಂತ ಏನು ತಪ್ಪಾಗಿ ಜನ ಅರ್ಥ ಮಾಡ್ಕೊಂಡಿದ್ರಲ್ಲ, ಆ ಸಾಮ್ರಾಜ್ಯದಲ್ಲಿ ವರಹ ಜೊತೆ ಕತ್ತಿ ಇರುತ್ತೆ, ಆ ಕತ್ತಿನ ಉಲ್ಟಾ ಹಾಕಿದೀವಿ. ಹೀಗೆ ಎಲ್ಲ ಲಾಂಛನಗಳನ್ನ ಸೇರಿ ಈ ಒಂದು ಲಾಂಛನವನ್ನ ಮಾಡಿದೀವಿ. ಸೊ ಅದು ಮಾಡಿ ಕರ್ನಾಟಕ ಬಲ ಟೀ ಶರ್ಟ್ ಸರಣಿ ಮಾಡಿದ್ದಾರೆ. ಇದು ಮೊದಲ ಟೀ ಶರ್ಟ್ ಅಥವಾ ಅಂಗಿ ಹಾಕೊಳ್ಳುವಂಥದ್ದು. ಇದು ನೀವೇ ಮಾಡಿಸಿದ್ದ? ಇದು ನಾವೇ ಡಿಸೈನ್ ಮಾಡಿದ್ದು. ಈ ಒಂದು ಡಿಸೈನ್ ಮಾಡೋಕ್ಕೆ ನಮ್ಗೆ 1 ವರ್ಷ ಆಯಿತು. ಅಷ್ಟು ರಿಸರ್ಚ್ ಮಾಡಿ ಪ್ರತಿಯೊಂದನ್ನು ವಿಷಯಗಳು ತೆಗೆದು ಮಾಡಿರೋಂಥದ್ದು 1 ವರ್ಷ ರಿಸರ್ಚ್ ಇದೆ. ಇದನ್ನೇನು ಮಾರಾಟಕ್ಕೆ ಇಟ್ಟಿದ್ದೀವಿ? ಮಾರಾಟಕ್ಕೆ ಅಂದ್ರೆ ನೋಡಿ ಏನಾಗಿದೆ ಅಂದ್ರೆ, ಕನ್ನಡದವ್ರಿಗೆ ಇಷ್ಟೊಂದು ಅದ್ಭುತವಾದ ಇತಿಹಾಸ ಇದೆ, ಆದರೆ ಎಲ್ಲೋ ಪ್ರಚಾರ ಮಾಡೋದ್ರಲ್ಲಿ ನಾವು ಎಡುತ್ತಾ ಇದ್ದೀವಿ. ಈಗ ತಮಿಳವ್ರು ಬಂದು ನಮ್ಮ ಭಾಷೆ ತುಂಬ ಹಳೆಯ ನುಡಿ ಅಂತ ಹೇಳೋದೇ ಇರ್ಬೋದು, ಅಥವಾ ಅವ್ರದ್ದು ಈಗ ತಮಿಳವರ ಇತಿಹಾಸದಲ್ಲಿ ಅವ್ರು ತುಂಬ ಪ್ರಬಲವಾಗಿದ್ದಿದ್ದು ಚೋಳರು ಒಂದು ಕಾಲದಲ್ಲಿ ಮಾತ್ರ. ಕರ್ನಾಟಕದ ನಾವೇನಾದ್ರು ಇತಿಹಾಸ ನೋಡಿದ್ರೆ ನೀವು, ನಮ್ಮ ಏನು ಕದಂಬರಿಂದ ಹಿಡಿದು ರಕ್ಕಸ ತಂಗಡಿಗಿ ಯುದ್ಧದಲ್ಲಿ ಕರ್ನಾಟಕ ಸಾಮ್ರಾಜ್ಯ ಸೋಲೋವರೆಗೂ ನಿಮಗೆ ಸುಮಾರು 1200 ವರ್ಷಗಳ ಕಾಲ ನಿರಂತರವಾಗಿ ಅಷ್ಟು ಮೆರೆದು ಬಿಟ್ಟಿರೋಂಥ ಇತಿಹಾಸ ನಮ್ಮದು. ಯಾಕೆಂದರೆ ಬ್ಯಾಕ್ ಟು ಬ್ಯಾಕ್ ನಮ್ಮಲ್ಲಿ ಸಾಮ್ರಾಜ್ಯಗಳು ಬಂದಿದೆ. ಕದಂಬರ ಆಗಿದ ತಕ್ಷಣ ನೆಕ್ಸ್ಟ್ ನಮಗೆ ಬಾದಾಮಿ ಚಾಲುಕ್ಯರು ಬರ್ತಾರೆ, ಬಾದಾಮಿ ಚಾಲುಕ್ಯರು ಹೋಗ್ತಿರಂಗೆ ರಾಷ್ಟ್ರಕೂಟರು ಬರ್ತಾರೆ, ರಾಷ್ಟ್ರಕೂಟರು ಹೋಗ್ತಿರಂಗೆ ಕಲ್ಯಾಣದ ಚಾಲುಕ್ಯರು ಬರ್ತಾರೆ, ಕಲ್ಯಾಣದ ಚಾಲುಕ್ಯರು ಹೋಗೋ ಸಂದರ್ಭದಲ್ಲಿ ಹೊಯ್ಸಳರು ಬರ್ತಾರೆ, ಹೊಯ್ಸಳರ ನಂತರ ಕರ್ನಾಟಕ ಸಾಮ್ರಾಜ್ಯ ಬರುತ್ತೆ. ಈ ಥರ ಒಂದು ಭವ್ಯ ಇತಿಹಾಸ ಭಾರತ ಅಲ್ಲ, ಇಡೀ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಹಾಗಾಗಿ ನಾವು ಪ್ರಚಾರ ಮಾಡೋದ್ರಲ್ಲಿ ಎಲ್ಲೋ ಒಂದು ಕಡೆ ನಮ್ಮದೇ ಕೊರತೆ ಆಗಿದೆ. ಹಾಗಾಗಿ ಈ ಟೀ ಶರ್ಟ್ ಮೂಲಕನೂ ನಾವು ನಮ್ಮ ಇತಿಹಾಸನ ಸಾರ್ಬೋದಲ್ಲ ಅಂತ ನಾವು ಮಾಡಿರೋಂಥ ಟೀ ಶರ್ಟ್ ಚೆನ್ನಾಗಿದೆ. ಈಗ ಇದರ ಮಾರಾಟ ಮತ್ತು ಇದನ್ನ ತಯಾರಿಸೋದು ಎಲ್ಲವೂ ಭುವನೇಶ್ ಅವರು, ಅಂದ್ರೆ ಕರ್ನಾಟಕ ಬಲ ಖ್ಯಾತಿ ಭುವನೇಶ್ ಅವರು ತಂಡ ಮಾಡ್ತಾ ಇದೆ. ಎಲ್ಲೆಲ್ಲಿ ಸಿಗುತ್ತೆ ಸರ್ ಇದು? ನಾವು ಇದು ಆನ್ಲೈನಲ್ಲಿ ಮಾತ್ರ ಈಗ ಇಟ್ಟಿರೋಂಥದ್ದು, ಅದೇ ಸ್ಟೋರ್ ಅಂತ ನಾವು ಯಾವುದು ಮಾಡಿಲ್ಲ, ಆನ್ಲೈನ್ ವೆಬ್ಸೈಟಲ್ಲಿ ಇದೆ. ಕರ್ನಾಟಕ ಬಲ ಇದು ಲಿಂಕ್ ಹಾಕಿರ್ತೀವಲ್ಲ ಈಗ, ಕರ್ನಾಟಕ ಬಲ .com/store ಈ ಒಂದು ಮಳಿಗೆನಲ್ಲಿ ನಿಮ್ಗೆ ಆನ್ಲೈನ್ ಮಳಿಗೆನಲ್ಲಿ ಸಿಗುತ್ತೆ. ಎಷ್ಟಿದು ಟಿ ಶರ್ಟ್? ಇದು ಬಂದು ನಿಮಗೆ 549 ಇದೆ. ಒಳ್ಳೆ ಕ್ವಾಲಿಟಿ ಇದೆ. 549 ಏನಿವೆಲ್ಲ ಕಾಟನ್? ಕಾಟನ್ ಒಳ್ಳೆ ಕಾಟನ್ ಟಿ ಶರ್ಟ್ಸ್ ತಗೊಳ್ಳಿ ನೋಡಿ, ಒಳ್ಳೆ ಕಾಲರು. ಇದು ಬರೋದೇ ಕಪ್ಪು ಬಣ್ಣದ್ದು. ಈ ಒಂದು ಡಿಸೈನ್ ಕಪ್ಪುಗೆ ಮಾತ್ರ ಮಾಡಿದ್ದೀವಿ. ಕಾರಣ ಏನು ಅಂದರೆ ಈ ಲಾಂಛನಗಳೆಲ್ಲ ಹೈಲೈಟ್ ಆಗಬೇಕಲ್ಲ, ಆ ಒಂದು ಕಾರಣಕ್ಕೆ ನಾವು ಇದು ಮಾಡಿರೋದು. ಬೇರೆ ಕಲರ್ ಮೇಲೆ ಕೂರಿಸಿದಾಗ ನಮ್ಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಬ್ಲ್ಯಾಕ್ ಕಲರ್ ಮೇಲೆ ಆದರೆ ನಮ್ಮ ಇತಿಹಾಸ ನೀಟಾಗಿ ಎದ್ದು ಕಾಣುತ್ತೆ. ಒಟ್ಟು ಎಷ್ಟು ಟಿ ಶರ್ಟ್ಸು ಸರ್? ಈಗಾಗಲೇ ನಾವು ಒಂದು 60ಕ್ಕಿಂತ ಜಾಸ್ತಿ ಡಿಸೈನ್ ಮಾಡಿದ್ದೀವಿ. 60 ಡಿಸೈನ್. ಸೊ ಅದರಲ್ಲಿ ಪ್ರಮುಖವಾಗಿ ಯಾವ್ಯಾವ ಜಾನರ್ ಇದೆ ಅಂದರೆ ಇತಿಹಾಸ, ವಾಸ್ತುಶಿಲ್ಪ, ಕನ್ನಡದ ಲಿಪಿ ವಿಕಾಸ, ಆಮೇಲಿಂದ ಪರಿಸರ ಪ್ರವಾಸೋದ್ಯಮ, ಕನ್ನಡ ಸಾಹಿತ್ಯ ಮತ್ತು ಹೋರಾಟ, ಮತ್ತು ಚಿತ್ರರಂಗ, ಈ ಥರ ಬೇರೆ ಬೇರೆ ಕ್ಯಾಟಗರಿನಲ್ಲಿ ಮಾಡಿದ್ದೀವಿ. ಈಗ ನಾನು ನಿಮಗೆ ತೋರಿಸಿದ್ದು ಇತಿಹಾಸದ ಇದರಲ್ಲಿ 2ನೇ ಟಿ ಶರ್ಟ್ ನೋಡಿ. ಇದು ಹೋದ ವರ್ಷ ಅಕ್ಟೋಬರ್ 31ಕ್ಕೆ ನಾವು ಬಿಡುಗಡೆ ಮಾಡಿದಂಥ ಟಿ ಶರ್ಟ್ ಇದು. ಯಾರು ಹಂಸಲೇಖ ಸರ್ ಇರ್ಬೋದು, ನಾಗಾಭರಣ ಅವರು, ವಸಿಷ್ಠ ಸಿಂಹ, ಪೂಜಾ ಗಾಂಧಿ ಇವರೆಲ್ಲರ ಸಮ್ಮುಖದಲ್ಲಿ ಈ ಒಂದು ಟಿ ಶರ್ಟ್ನ ನಾವು ಬಿಡುಗಡೆ ಮಾಡಿದ್ದು. ಈ ಟಿ ಶರ್ಟಲ್ಲಿ ನೋಡಿ, ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುವ ವಿಪರೀತನ್. ಇದು ಕಪ್ಪೆ ಅರಬಟನ ಶಾಸನ ಬಾದಾಮಿನಲ್ಲಿದೆ. ಅಂದರೆ ಪುಲಕೇಶಿಯನ್ನ ಅಥವಾ ಒಬ್ಬ ಕನ್ನಡದ ಒಬ್ಬ ವೀರನೊಬ್ಬನ ವರ್ಣನೆ ಮಾಡಿರೋದು ಈ ರೀತಿ. ಸಾಧುಗೆ ಸಾಧು ಥರ ಇರ್ತಾನೆ, ಅದೇ ಥರ ಏನಾದರೂ ನಮ್ಮನ್ನು ಕೆಣಕಿದ್ರೆ ಬಾದಿಪ್ಪ ಕಲಿಗೆ ಕಲಿಯುವ ವಿಪರೀತನ್ ಅಂತಲೇ ಹೇಳಿದ್ದಾರೆ. ಆ ಶಾಸನವನ್ನು ಪುಲಕೇಶಿಯ ಲೈಫ್ ಸ್ಟೋರಿ ಥರನೇ ನಾವು ಮಾಡಿದ್ದೀವಿ. ಉದಾಹರಣೆಗೆ ಈ ಭಾಗ ಎಲ್ಲ ನೋಡಿ, ಅವನ ಒಳ್ಳೆಯ ಗುಣಗಳು, ಆ ಒಳ್ಳೆಯ ಗುಣಗಳನ್ನ ನೋಡಿದಾಗ ನಿಮಗೆ ಬಾದಾಮಿನಲ್ಲಿ ನೋಡಿ ಗುಡಿ ಗೋಪುರಗಳನ್ನ ನಿರ್ಮಾಣ ಮಾಡ್ತಿರೋದು, ಬಾದಾಮಿ ಕೇವ್ನ ಹಾಕಿದ್ದೀವಿ. ಕೆಳಗಡೆ ಬಂದರೆ ಕುಸ್ರೋ ಅನ್ನುವ ಒಂದು ಪರ್ಷಿಯನ್ ದೊರೆಗೆ ನೆರವು ಕೊಡ್ತಾ ಇದ್ದಾನೆ, ಸಹಾಯ ಮಾಡ್ತಿರೋದು. ಅದೇ ಕೆಣಕಿದ್ರೆ ಏನಾಗುತ್ತೆ ಅಂದರೆ ಹರ್ಷವರ್ಧನನ್ನ ನೋಡಿ ಗಜಪಡೆಯಿಂದ ಸೋಲಿಸ್ತಾ ಇದ್ದಾನೆ ಪುಲಕೇಶಿ. ಆಮೇಲೆ ಅರಬ್ಬರು ನಮ್ಮ ಮೇಲೆ ದಾಳಿ ಮಾಡೋಕ್ಕೆ ಅಂತ ಬಂದಾಗ ಅವನ್ನ ಸೋಲಿಸ್ತಾ ಇರೋದು. ಇಲ್ಲಿ ನೌಕಾಪಡೆಯ ಯುದ್ಧ ತೋರಿಸ್ತಾ ಇದೀವಿ. ಸೊ ಮೇಲ್ಗಡೆ ಪುಲಕೇಶಿದು ಸಿಗ್ನೇಚರ್ ಕೂಡ ಇದೆ. ಹೀಗೆ ಪುಲಕೇಶಿಗೆ ಅಂತಾನೆ ಮಾಡಿರೋಂಥದ್ದು. ಸಾಧುಗೆ ಸಾಧು, ಇನ್ನರ್ಧ ಬಾದಿಪ ಕಲಿಗೆ ಕಲಿಯುಗ ವಿಪರೀತ. ಹೌದು.
ಆ ಥರದ್ದು ಟೀ ಶರ್ಟ್ ಇದು ಚೆನ್ನಾಗಿದೆ. ಇಮ್ಮಡಿ ಪುಲಕೇಶಿ ಟೀ ಶರ್ಟ್ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ನಾನು ಇದೇ ಟೀ ಶರ್ಟ್ನ ಹಾಕ್ಕೊಂಡು ದೆಹಲಿಯಲ್ಲಿ ನಡೆದಂತಹ ಯೂಟ್ಯೂಬ್ ಸಂಸ್ಥೆ ಅಂದರೆ ಗೂಗಲ್ ಹೆಡ್ ಆಫೀಸ್ನಲ್ಲಿ ನಡೆದಂಥ ಯೂಟ್ಯೂಬ್ ಸಂಸ್ಥೆಯ ಆ್ಯನ್ಯುವಲ್ ಮೀಟಿಂಗ್ ವಾರ್ಷಿಕ ಸಭೆಗೆ ಹೋಗಿದ್ದೆ ನಾನು. ನನಗೆ ಇನ್ವೈಟ್ ಬಂದಿತ್ತು ನಮ್ಮ ಪರ್ಸನಲ್ ಮ್ಯಾನೇಜರ್ ಕಡೆಯಿಂದ. ಹೋದಾಗ ಅಲ್ಲೆಲ್ಲ ರಾಜ್ಯದವರು ಬಂದಿದ್ರು, ಬೇರೆ ಬೇರೆ ಏನೇನೋ ಟೀ ಶರ್ಟು ಜಿಂಚಾಕೆಲ್ಲ ಹಾಕೊಂಡ್ಬಂದಿದ್ರು. ಇದೇ ಥರದ ಕಪ್ಪು ಟೀ ಶರ್ಟ್ ನಾನು ಹಾಕೊಂಡು ಹೋಗಿದ್ದೆ. ಅಲ್ಲ ತುಂಬ ಜನ ನೋಡಿ ಕ್ಯಾಯ್ ಅನ್ನೋರು. ಸರ್ ಇಮ್ಮಡಿ ಪುಲಕೇಶಿ ಸರ್, ಕನ್ನಡ ಇಮ್ಮಡಿ ಪುಲಕೇಶಿ ಬಿಗ್ ಕಿಂಗ್, ಈ ಫಾಟ್ ವಿತ್ ಹರ್ಷವರ್ಧನ ಇನ್ ದಿಸ್ ಲ್ಯಾಂಡ್ ಅಂತೆಲ್ಲ ಹೇಳಿ ಬಂದೆ ನಾನು. ಸೊ ಆ ಥರ ತುಂಬ ಜನ ನೀವು ಆ ಟೀ ಶರ್ಟ್ ಕೂಡ ನೋಡಿದ್ರಿ. ಸೊ ಅದೇ ಟೀ ಶರ್ಟ್ ಇದು. ಸೊ ಹಾಗಾಗಿ ನಮ್ಮ ಹೆಮ್ಮೆ ಪ್ರತೀಕ, ನಮ್ಮ ಅಸ್ಮಿತೆಯನ್ನು ಹೇಳುವಂಥ ಟೀ ಶರ್ಟ್ಸ್ಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ವಾವ್. ಸ್ನೇಹಿತರೆ, ಇವರು ಭವ್ಯ ಧುವಾ ಅಂತ ಸ್ನೇಹಿತರೆ, ನನ್ನ ವೈಯಕ್ತಿಕ ಮ್ಯಾನೇಜರು, ಯೂಟ್ಯೂಬ್ ಪರ್ಸನಲ್ ಮ್ಯಾನೇಜರು. ಸರ್ ಮುಂದಿನ ಟೀ ಶರ್ಟು ಸರ್ ಇದು ಹಾಂ, ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಯಾರ್ಯಾರು ಇದ್ದೀರೋ ಪ್ರತಿಯೊಬ್ಬರು ಮನೆಯಲ್ಲಿ ಪೂಜೆ ಮಾಡಬೇಕಾಗಿರೋಂತಹ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ದು ಟೀ ಶರ್ಟ್. ಓಕೆ. ಈ ಟೀ ಶರ್ಟಲ್ಲಿ ನಮ್ಮ ನಾಲ್ವಡಿ ಮಹಾಪ್ರಭುಗಳು ಈ ನಾಡಿಗೆ ನೀಡಿದ ಸಮಗ್ರ ಕೊಡುಗೆಗಳ ಈ ಒಂದು ಟೀ ಶರ್ಟ್ ಡಿಸೈನ್ ಇದು. ಉದಾಹರಣೆಗೆ ಗಂಡಬೇರುಂಡ ಲಾಂಛನದ ಅಡಿಯಲ್ಲಿ ನಮ್ಮ ನಾಲ್ವಡಿ ಮಹಾಪ್ರಭುಗಳು ಈ ನಾಡಿಗೆ ನೀಡಿದ ಪ್ರಮುಖ ಕೊಡುಗೆಗಳಲ್ಲಿ KR ಮಾರ್ಕೆಟು, ಆಮೇಲೆ ನಮ್ಮದು ಬೆಂಗಳೂರಲ್ಲಿರೋ ಟೌನ್ ಹಾಲು, ನಿಮ್ಯಾನ್ಸು, ಕಬ್ಬು ಬೆಳೆಗಾರರಿಗೆ ಮಾಡಿದಂತಹ ಹೆಲ್ಪು, ಆಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ರೆಡ್ ಕ್ರಾಸು, ವಾಣಿವಿಲಾಸ ಹಾಸ್ಪಿಟ್ಲು, ಈ ಥರ ಬಂದು ಬೇರೆ ಬೇರೆ ಹಾಸ್ಪಿಟ್ಲ್ಗಳನ್ನ ಕಟ್ಟಿರೋವಂಥದ್ದು ಅಂದರೆ ಮೆಡಿಕಲ್ ಸಿಸ್ಟಮ್ಗೆ. ಆಮೇಲೆ ಇಡೀ ಭಾರತದಲ್ಲಿ ಬಂದು ನಿಮಗೆ ಮೊಟ್ಟ ಮೊದಲ ಹೈಡ್ರೋ ಎಲೆಕ್ಟ್ರಿಕಲ್ ಪವರ್ ಪ್ರಾಜೆಕ್ಟು, ಇಲ್ಲಿ ಕಂಬಿಗಳನ್ನ ಹಾಕಿದ್ದೀವಿ, ಅದನ್ನು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಮಾಡಿರೋಂಥದ್ದು ನಾವೇನೆ. ಆಮೇಲೆ ಬೆಂಗಳೂರು ಬಂದು ಇಡೀ ಭಾರತ ದೇಶದಲ್ಲೇ ಬಂದು ಎಲೆಕ್ಟ್ರಿಫೈಡ್ ಸ್ಟ್ರೀಟ್ ಲೈಟನ್ನು ಪಡೆದಂಥ ಮೊದಲ ನಗರ ಅಲ್ವಾ, ಅದಕ್ಕೆ 1 ಅಂತ ಇಂಡಿಕೇಟ್ ಮಾಡಿದ್ದೀವಿ ನೋಡಿ. ಓಕೆ, ಕರೆಕ್ಟ್. ಓಕೆ. ಆಮೇಲೆ ನಮ್ಮ ನಾಲ್ವಡಿ ಮಹಾಪ್ರಭುಗಳು ಈ ನಾಡಿಗೆ 100 ನೀರಾವರಿ ಯೋಜನೆಗಳನ್ನ ಮಾಡ್ಬಿಡೋರು ಆ ಕಾಲದಲ್ಲಿ, 100. ಅದರಲ್ಲಿ ಪ್ರಮುಖವಾಗಿ ಇವಾಗ ಲೆಕ್ಕ ನೋಡಿದ್ರೆ ನಮ್ಮ KRS, ಹಿರೇಭಾಸ್ಕರ ಡ್ಯಾಮು, ಮಾರಿಕಣಿವೆ ಡ್ಯಾಮು, ಈ ಥರ ಡ್ಯಾಮ್ಗಳನ್ನ ಕಟ್ಟಿರೋದನ್ನು ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ ನಾವು. ಓಕೆ, ಗ್ರೇಟ್. ಅಮೇರಿಕಾದಂಥ ದೇಶದಲ್ಲೇ ಹೆಣ್ಮಕ್ಳಿಗೆ ಮತದಾನದ ಹಕ್ಕಿಲ್ದಿರೋ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೆಣ್ಮಕ್ಳಿಗೆ ಮತದಾನದ ಹಕ್ಕನ್ನು ಕೊಟ್ಟಿದ್ದು ನಮ್ಮ ಮೈಸೂರು ರಾಜ್ಯ. ಹಾಗಾಗಿ ಇಲ್ಲಿ ನೋಡಿ, ಇದು ವಿಮೆನ್ ಎಂಪವರ್ಮೆಂಟ್ನ ತೋರಿಸ್ತಾ ಇದೆ, ಹೆಣ್ಮಕ್ಳನ್ನ ಹಾಂ ಹೌದು. ಆಮೇಲೆ ಪಂಚಮರು ಅಥವಾ ಏನು ಹಿಂದುಳಿದ ಜನಾಂಗಕ್ಕೆ ಎಜುಕೇಷನ್ ಇಲ್ಲದೆ ಇರೋ ಸಂದರ್ಭ ಇರ್ಬೋದು, ಅಥವಾ ಎಜುಕೇಷನ್ ಫೀಲ್ಡ್ಗೆ ಅವ್ರು ಕೊಟ್ಟಂತಹ ತುಂಬಾನೇ ಪ್ರಾಜೆಕ್ಟ್ಸ್ಗಳನ್ನ ಇಲ್ಲಿ ಬುಕ್ ಮೂಲಕ ತೋರಿಸಿದ್ದೀವಿ. ಓಕೆ. ಇದು ಫ್ಯಾಕ್ಟ್ರಿಗಳು, ಇದು ಬಂದು ಇದು ಫರ್ಟಿಲೈಸರ್ ಕಂಪ್ನಿ ಮಾಡಿದಂಥ ಹೆಲ್ಪ್ ಇರ್ಬೋದು. ಈ ಕಡೆ ಬಂದರೆ ನೋಡಿ, ಇದು ಸ್ಟೇಟ್ ಬ್ಯಾಂಕ್, ಇದು ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್, ಮೈಸೂರು ಸ್ಯಾಂಡಲ್ ಲೋಗೋ. ಆಮೇಲೆ ಇದಿದೆಯಲ್ಲ ನಮ್ಮದು ಮಿಂಟೋ ಕಣ್ಣಿನ ಆಸ್ಪತ್ರೆ, ಅದು ಪ್ರಪಂಚದ 6ನೇ ಅತಿ ಹಳೆಯ ಕಣ್ಣಿನ ಆಸ್ಪತ್ರೆ, 6ನೇ ಅತಿ ಹಳೆಯ ಕಣ್ಣಿನ ಆಸ್ಪತ್ರೆ. ಅದನ್ನು ಕೂಡ ನಮ್ಮ ನಾಲ್ವಡಿ ಇಡೀ ಪ್ರಪಂಚದ 6ನೇ ಅತಿ ಹಳೆಯ ಕಣ್ಣಿನ ಆಸ್ಪತ್ರೆ, ಅದನ್ನ ಶುರು ಮಾಡಿದ್ದು ಅದೇ ಅವರೇನೆ. ಹಾಗಾಗಿ ಇಲ್ಲಿ ಕಣ್ಣು ತೋರಿಸಿದೀವಿ ನೋಡಿ. ಓಕೆ, ಓಕೆ. ಆಮೇಲೆ ಇದು ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ನ ಶುರು ಮಾಡಿದ್ರು ಆಗಿನ ಕಾಲದಲ್ಲೇನೆ. ಆಮೇಲೆ ಇವತ್ತಿನ ಅಂಬಾವಿಲಾಸ ಅರಮನೆ ಬರುತ್ತಲ್ಲ, ಅರಮನೆ ಮುಂದೆ ನೀವು ಇದು ನೋಡಿರ್ತೀರ, ಸಿಂಹ. ಇದು ಏನ್ ಇಂಡಿಕೇಟ್ ಮಾಡ್ತಿದ್ದಾರೆ, ಅಂಬಾವಿಲಾಸ ಅರಮನೆ ಕಟ್ಟಿದ್ದು ಇವ್ರ ಕಾಲದಲ್ಲೇ ಅಂತಾನೆ. ಆಮೇಲೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು. ಇದಲ್ಲದೆ ಇವತ್ತಿಗೆ ನಾವು ಇಂಡಿಯನ್ ರೈಲ್ವೆ ಅಂತ ನಾವು ಮಾತಾಡ್ತೀವಲ್ಲ, ಭಾರತೀಯ ರೈಲ್ವೆ, ಅದಕ್ಕಿಂತ ನಾವು ಭಾರತ ಒಕ್ಕೂಟಕ್ಕೆ ಜಾಯ್ನ್ ಆಗಿದೆ ಅವಾಗ 1947 ಸ್ವಾತಂತ್ರ್ಯ ಬಂದ ನಂತರ ತಾನೆ. ಆದರೆ ಏನಂದರೆ ನಮ್ಮ ಹತ್ರ ಭಾರತ ಒಕ್ಕೂಟಕ್ಕೆ ಬರೋಕ್ಕಿಂತ ಮುಂಚೆನೇ 1,500 ಕಿಲೋಮೀಟರ್ದು ರೈಲ್ವೆ ಹಳಿ ಇರುತ್ತೆ. ಅದನ್ನು ಮೈಸೂರು ರೈಲ್ವೇಸ್ ಅಂತ ಕರಿತಿರ್ತಾರೆ. ಓಕೆ. ಸೊ ಅಂದರೆ ಇವತ್ತೇನು ಯಾರೋ ಬಂದು ನಮ್ಮನ್ನು ಉದ್ಧಾರ ಮಾಡಿಲ್ಲ. ಈಗ ಯೂಶ್ವಲಿ ನಾರ್ತ್ ಇಂಡಿಯನ್ಸ್ಗಳು ಬಂದು ಹೇಳ್ತಾರಲ್ಲ, ಬೆಂಗಳೂರನ್ನ ಉದ್ಧಾರ ಮಾಡಿದ್ವಿ ನಾವು ಅಂತ ಹೇಳ್ತಾರಲ್ಲ, ಅಲ್ಲ. ನಮ್ಮ ನಾಲ್ವಡಿ ಮಹಾಪ್ರಭುಗಳಿದ್ದಾಗ ಹಳೆ ಮೈಸೂರು ಭಾಗವನ್ನು ಯುರೋಪ್ನ ನಗರಗಳ ಒಂದು ಮಾದರಿನಲ್ಲಿ ಡೆವಲಪ್ಮೆಂಟ್ ಮಾಡಿದ್ದು. ನಮ್ಗೆ ಅದೇ ವೇಗಕ್ಕೆ ಏನಾದ್ರು ನಾವು ಹಂಗೆ ಕಂಟಿನ್ಯೂ ಆಗಿದ್ದೀರಿ, ಇವತ್ತಿಗೆ ನಾವು ಯಾವುದೋ ಜರ್ಮನಿನೋ ಜಪಾನ್ ತನೋ ಕರ್ನಾಟಕ ಆಗಬೇಕಿತ್ತು ಲೆಕ್ಕ ನೋಡಿದ್ರೆ. ಇರಲಿ, ವೇಗದಲ್ಲಿ ಮಾಡಿದರೆ ಹೌದು. ಸೊ ಇಲ್ಲಿ ನೋಡಿ, ಇಲ್ಲಿ ರೈಲ್ವೆ ಹಳಿಗಳು ಕಾಣಿಸ್ತಿದೆಯಲ್ಲ, ಈ ರೈಲ್ವೆ ಹಳಿಗಳು ಏನು ಸೂಚಿಸ್ತಾ ಇದೆ ಅಂದರೆ ಮೈಸೂರು ರೈಲ್ವೇಸ್ನ ಸೂಚಿಸ್ತಾ ಇದೆ. ಇನ್ನು ನಮ್ಮ ಇದು ಭದ್ರಾವತಿ ಉಕ್ಕಿನ ಕಾರ್ಖಾನೆ ಇದೆಯಲ್ಲ, ಅದು ಭಾರತದಲ್ಲೇ 3ನೇ ಅತಿ ಹಳೆಯ ಉಕ್ಕಿನ ಕಾರ್ಖಾನೆ. ಮತ್ತು ಕರ್ನಾಟಕದ ಮಟ್ಟಿಗೆ ನೋಡಿದ್ರೆ ಕರ್ನಾಟಕದ ಅತಿ ಹಳೆಯ ಉಕ್ಕಿನ ಕಾರ್ಖಾನೆ. ಅದರ ಚಿಮಣಿಗಳು ಇಲ್ಲಿದೆ ನಿಮಗೆ ನೋಡಿ. VISL ನಮ್ಮ ಸರ್ಕಾರಗಳು, ಆಳುವ ಸರ್ಕಾರಗಳು ಎಷ್ಟು ದರಿದ್ರ ಎದ್ದೋಗಿದ್ದಾವೆ ಅಂತಂದರೆ, ಇದೇ ಜಿಂದಾಲು, ಇದೇ ಪ್ರೈವೇಟ್ ಸ್ಟೀಲ್ ಫ್ಯಾಕ್ಟ್ರಿಗಳು ಕೋಟಿ 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 ಸಾವಿರಾರು ಕೋಟಿ ದುಡ್ಡು ಮಾಡ್ತಾ ಇದ್ದಾವೆ. ಸ್ಟೀಲ್ ಯಾವತ್ತಾದ್ರೂ ಡಿಮ್ಯಾಂಡ್ ಕಡಿಮೆ ಆಗುತ್ತಾ? ಉಕ್ಕು, ಕಬ್ಬಿಣ ಆ ಥರ ಡಿಮ್ಯಾಂಡ್ ಕಡಿಮೆ ಆಗುತ್ತಾ? ಇದೇ ನಮ್ಮ ಸಂಡೂರು, ಬಳ್ಳಾರಿ, ಹೊಸಪೇಟೆ ಮೈನ್ಸ್ನ ಬಗದು ಇಡೀ ಕರ್ನಾಟಕನ ಲೂಟಿ ಹೊಡಿತಿದ್ದಾರೆ. ಅಂಥದ್ರಲ್ಲಿ VISL ಒಂದು ಸರ್ಕಾರಿ ಸ್ವಾಮ್ಯದ ಮಹಾರಾಜರು ಕಟ್ಟಿದಂಥ ಒಂದು ಉಕ್ಕಿನ ಕಾರ್ಖಾನೆ ರೋಗಗ್ರಸ್ತ ಅಥವಾ ಅದಕ್ಕೆ ನಷ್ಟದಲ್ಲಿರುವಂಥ ಕಾರ್ಖಾನೆ ಅಂತ ಹೇಳಿ ಅದನ್ನು ಮುಚ್ಚಬೇಕು ಅಂತ ಹುನ್ನಾರ ಮಾಡ್ತಿರಲ್ಲ. ಎಂಥ ಕ್ರಿಮಿಗಳು ನೀವೆಲ್ಲ ನೋಡು. ನೀವು ಕ್ರಿಮಿಗಳು ತಾನೇ, ನೀವು ರಾಜಕಾರಣಿಗಳು. ಅದನ್ನು ಮುಚ್ಚಕ್ಕೆ ಹೊಡ್ತಿರಲ್ಲ ನೀವೆಲ್ಲ. ಮಹಾರಾಜರು ಕಷ್ಟಪಟ್ಟು ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಮನೆ ಇನ್ನೊಂದು 4 ಅರಮನೆ ಕಟ್ಕೋಬೋದಿತ್ತು.
ಸರ್ ಜನಕ್ಕೋಸ್ಕರ ಉದ್ಯೋಗ ಸಿಗಲಿ ಅಂತ ಒಂದು VISL ಕಟ್ಟಿದ್ರೆ ನೋಡಿ, ಎವರ್ಗ್ರೀನ್ ಮನುಷ್ಯ ಬದುಕಿರೋವರೆಗೂ ಉಕ್ಕು ಬೇಕೇ ಬೇಕು. ಹೌದು. ಇಲ್ಲಿ ಪ್ರತಿಯೊಂದು ಮೊಳೆ ಬೇಕು ಅಂದ್ರೆ ಉಕ್ಕು ಬೇಕು, ಒಂದು ರೈಲ್ ಮಾಡೋಕ್ಕೂ ಉಕ್ಕು ಬೇಕು, ಒಂದು ವಿಮಾನ ಮಾಡೋಕ್ಕೂ ಉಕ್ಕು ಬೇಕು. ಅಂತ ಒಂದು ಎವರ್ಗ್ರೀನ್ ಡಿಮ್ಯಾಂಡ್ ಇರುವಂಥ ಉಕ್ಕಿನ ಕಾರ್ಖಾನೆ ಮುಚ್ಚಿರಲ್ಲ ನೀವು. ನಿಮ್ಗೆ ಎಷ್ಟು ಸ್ವಾರ್ಥಿಗಳು ನೀವೆಲ್ಲ ನೋಡಿ. ಯಾಕೆ ಬೇರೆ ಬೇರೆ ಪ್ರೈವೇಟ್ ಫ್ಯಾಕ್ಟ್ರಿ ಅವ್ರು ನೀವು ದುಡ್ಡು ಮಾಡಕ್ಕ? ನಿಮಗೂ ಅವ್ರಿಗೇನು ಒಳ ಒಪ್ಪಂದನ? ಏನು ಮಾತಾಡ್ತೀರಿ ನೀವು? ನಮ್ಮಲ್ಲೊಬ್ಬರು ಭಾರಿ ಉಕ್ಕಿನ ಸಚಿವರು ಇದ್ದಾರೆ. ಏನು ಮಾಡ್ತೀರಿ ಉಕ್ಕಿನ ಸಚಿವರೇ, ಭಾರಿ ಕೈಗಾರಿಕಾ ಸಚಿವರು ನೀವೆಲ್ಲ ಕನ್ನಡಿಗರು, ನೀವೆಲ್ಲ ಉದ್ಧಾರ ಮಾಡ್ತೀವಿ ಅಂದರೆ ನೀವೆಲ್ಲ ಫ್ಯಾಕ್ಟ್ರಿ ಮುಚ್ಚೋದಾ? ಸರಿ ಇಲ್ಲ. ಮಹಾರಾಜರಿಗೋಸ್ಕರ ಆದರೂ ಭದ್ರಾವತಿ ಉಕ್ಕಿನ ಕಾರ್ಖಾನೆ ಮುಚ್ಚಬಾರ್ದು. ಮುಚ್ಚಿದ್ರೆ ದಯವಿಟ್ಟು ತೆಗಿಬೇಕು. ದಯವಿಟ್ಟು ಎಲ್ಲ ಕನ್ನಡಿಗರಿಗೆ ಕಮೆಂಟ್ ಹಾಕಿ ಪ್ಲೀಸ್. ಹೀಗೆ ನಮ್ಮ ನಾಲ್ವಡಿ ಮಹಾಪ್ರಭುಗಳು ಈ ನಾಡಿಗೆ ನೀಡಿದ ಸಮಗ್ರ ಕೊಡುಗೆಗಳನ್ನು ಈ ಒಂದು ಟಿ-ಶರ್ಟ್ನಲ್ಲಿ ತೊಗೊಂಡ್ಬಂದಿದ್ದೀವಿ. ವಾವ್, ಗ್ರೇಟ್. ಸೊ ಇದಕ್ಕೂ ಸುಮಾರು ಒಂದು 6 ತಿಂಗಳಿಗಿಂತ ಹೆಚ್ಚಿನ ಕಾಲ ರಿಸರ್ಚ್ ಆಗಿದೆ. ಗ್ರೇಟ್. ಮಾಡೋಕ್ಕೆ ಇಡೀ ಭಾರತದಲ್ಲಿ, ಇಡೀ ಭಾರತ ಜಗತ್ತು ಬಿಡಿ, ನಂಗೆ ಜಗತ್ತಿನ ಬಗ್ಗೆ ಬೇಕಾಗಿಲ್ಲ, ಭಾರತದ ಬಗ್ಗೆ ಮಾತ್ರ ಮಾತಾಡೋಣ. ಬದುಕ್ತಿರೋ ಭಾರತ ದೇಶದಲ್ಲಿ, ಇಡೀ ಭಾರತದಲ್ಲಿ ಅತ್ಯುತ್ತಮವಾದ ರಾಜರನ್ನು ಒಟ್ಟಾಗಿ ಕೂರಿಸಿ ಮೊದಲನೇ ಪೀಠದಲ್ಲಿ ಯಾರನ್ನೇ ಕೂರಿಸ್ಬೇಕು ಅಂತ ನೀವು ಯಾರನ್ನ ಕರೆದ್ರೆ ಅದು ಒನ್ ಆ್ಯಂಡ್ ಓನ್ಲಿ ನಮ್ಮ ನಾಲ್ವಡಿ ಮಹಾಪ್ರಭುಗಳು, ಈ ನಮ್ಮ ದೇವರು. ಯಾಕೆ ಗೊತ್ತಾ ರೀ, ಅವ್ರು ಸ್ವಾರ್ಥಕ್ಕೆ ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದಿತ್ತು. ಇನ್ನು ಜನ ಅಕ್ಷರ ಅಂತ ಅನ್ನೋದು ಬಿಟ್ಟು ಇನ್ನು ಯಾವುದೋ ಕಾಲದಲ್ಲಿ ಇದ್ದಾಗ ಅವ್ರು ನಮ್ಮವ್ರು ಯೂನಿವರ್ಸಿಟಿ ಬೇಕ್ರಿ, ಶಾಲೆ ಕಾಲೇಜು ಅಲ್ಲ ಲೆವೆಲ್ ಅಲ್ಲ, ವಿಶ್ವವಿದ್ಯಾಲಯವೇ ಬೇಕು ಅಂತೇಳಿ ಮೈಸೂರು ವಿಶ್ವವಿದ್ಯಾಲಯ ಮಾಡಿದ್ರು. ನಮ್ಮ ಜನ ಹಣ ಉಳಿಸೋದು ಕಲಿಬೇಕ್ರಿ ಅಂತ ಬ್ಯಾಂಕ್ ಮಾಡೋದಂತ, ಅವ್ರು ದುಡಿಬೇಕ್ರಿ ಅಂತ ಹೇಳಿ ಅವ್ರಿಗೆ ಫ್ಯಾಕ್ಟ್ರಿಗಳನ್ನ ಹಾಕೊಟ್ಟಂಥವ್ರು, ಅವ್ರು ಕೃಷಿ ಮಾಡ್ಬೇಕ್ರಿ ಚೆನ್ನಾಗಿರ್ಬೇಕು ಅಂತ ಹೇಳಿ ಅವ್ರಿಗೆ ನೀರಾವರಿ ಕೊಟ್ಟು ಪುಣ್ಯಾತ್ಮ. ಇಷ್ಟೆಲ್ಲ ಮಾಡಿದ ಪುಣ್ಯಾತ್ಮನಿಗೆ ಅಯ್ಯಪ್ಪ ಮಾಡಿದ VISL ಮುಗಿಸ್ತೀವಲ್ಲ ನಾವು. ಎಷ್ಟು ಸ್ವಾರ್ಥಿಗಳು, ನೋವಾಗುತ್ತೆ ನನಗೆ. ಸೂಪರ್ ಸರ್, ಚೆನ್ನಾಗಿದೆ ನೋಡಿ. ಈ ಟಿ-ಶರ್ಟ್ ಅಂತೂ ಭಾಳ ಅದ್ಭುತವಾಗಿದೆ. ಇದು ರೋಚಕವಾಗಿ. ಎಷ್ಟಿದೆ ಟಿ-ಶರ್ಟ್? ಇದು 2 ಥರ ಇದೆ. ಒಂದು ನಾನು ನಿಮಗೆ ತೋರಿಸ್ತಿರೋದು ಗೋಲ್ಡ್ ಫಾಯಿಲ್, ಚಿನ್ನದ ಥರ ಹೊಡಿತದೆ ನೋಡಿ. ರಾಯಲ್ ಲುಕ್ ಬರಲಿ, ನಾವು ರಾಯಲ್ ಫ್ಯಾಮಿಲಿ ತಾನೆ, ಕನ್ನಡದವರೇ ಒಂಥರ ರಾಯಲ್ ತಾನೆ. ಸೊ ಹಾಗಾಗಿ ಇದು ಗೋಲ್ಡ್ ಫಾಯಿಲ್ ಮಾಡಿದ್ದೀವಿ. ಇನ್ನೊಂದು ಸಿಮ್ಮರ್ ಪ್ರಿಂಟ್ ಅಂತ ಬರುತ್ತೆ, ಅದಾದ್ರೆ 449 ಇದೆ. ಸೂಪರ್. ಚಿನ್ನದ ತಗೊಳ್ಳಿ ಎಲ್ಲರೂ, ದಯವಿಟ್ಟು ಚಿನ್ನದ ತೊಗೊಂಡು ಹಾಕ್ಕೊಂಡು ಓಡಾಡಿ. ಯಾರನ್ನ ನಿಮ್ಮನ್ನು ಕೇಳ್ತಾರಲ್ಲ, ಕೋಣ್ರೆ ಅಂತ ಕೇಳ್ತಾರಲ್ಲ, ಅವಾಗ ಮಕ್ಕಳು ಹೇಳಿ ಅವನಿಗೆ, ನಮ್ಮ ರಾಜರು ರೇ, ನಮ್ಮ ಚೆನ್ನಾಗಿರಕ್ಕೆ ಮಾಡಿದಂಥ ರಾಜರು ಇವರು ಅಂತ ಹೆಮ್ಮೆಯಿಂದ ಹೇಳಿ ಎದೆ ತಟ್ಕೊಂಡು ಹೇಳ್ರಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತನೂ ರಾಜ ನಮ್ಮ ನಾಳಿದ್ದಾರೆ ರೀ, ಅವ್ರು ನಮಗೋಸ್ಕರ ಕೊಡುಗೆ ಕೊಟ್ಟೋಗಿದ್ದಾರೆ. ನಿಮ್ಮ ರಾಜರು ಏನ್ರಿ ಮಾಡಿದ್ದಾರೆ? ನಮ್ಮ ರಾಜರು ಮಾಡೋದು 1% ಮಾಡಿದ್ದಾರೆ ಅಂತ ಕೇಳಿ ಅವ್ರಿಗೆ ಪ್ರಶ್ನೆ ತಿರುಗಿಸಿ ಕೇಳಿ. ನಿಮ್ಮ ಫ್ಯಾಕ್ಟ್ರಿಗಳು ಕಂಪ್ನಿಗಳು ನೀವು ಕೇಳ್ತೀರಿ ಗೊತ್ತಾ, ಭಾಳ ಜನ ನಾನು ಕೇಳ್ತಿರ್ತಾರೆ, ನಮ್ಮಲ್ಲಿ ಮಲಯಾಳಿಗಳು ಜಾಸ್ತಿ ಸರ್, ತೆಲುಗುನವ್ರು ಜಾಸ್ತಿ, ತಮಿಳವ್ರು ಜಾಸ್ತಿ ಅಂತ. ಈ ಟಿ-ಶರ್ಟ್ ಹಾಕೊಂಡು ಹೋಗಿ ಯಾವತ್ತೋ ಒಂದಿನ ಇವ್ರು ಯಾರು ಅಂತ ಕೇಳ್ತಾರೆ, ಅವಾಗ ಹೇಳಿ ಹೆಮ್ಮೆಯಿಂದ, ನಾವು ಕನ್ನಡಿಗರು ಯಾರು, ನೀವು ಇಲ್ಲಿ ಬಂದು ಬದುಕ್ತಾರೆ ಈಯಪ್ಪನೇ ಕಾರಣ ಅಂತ ಹೇಳಿ ಅವ್ರಿಗೆಲ್ಲ. ನಮ್ಮಲ್ಲಿ ಒಂಥರ IT BT ಬರೋ ಕಾರಣ ಅವರು ಇವರು ಅಂತ ಎಲ್ರಿಗೂ ಮುಂಚೆ ಕಾರಣ ಯಾರು ಗೊತ್ತಂದ್ರೆ ಇವ್ರಿ. ಯಾಕಂದರೆ ಬೆಂಗಳೂರು ಅಷ್ಟು ಚೆನ್ನಾಗಿ ಅವ್ರು ಡೆವಲಪ್ ಮಾಡಲಿಲ್ಲ ಅವತ್ತು ಅಂತಂದರೆ, ಫ್ಯಾಕ್ಟ್ರಿಗಳು ಹಾಕಿ ಬೆಂಗಳೂರಿನ ಅದೊಂದು ಕ್ಯಾಪಿಟಲ್ ಸಿಟಿ ಥರ ಮಾಡಿಲ್ಲ ಅಂದರೆ ಎಲ್ರಿಗೂ ಬರ್ತಾಯಿತ್ತು ಇವತ್ತು IT. ಇವರು ಹಾಕೊಟ್ಟ ಬೇಸ್ಮೆಂಟ್ ಮೇಲೆ IT ಬಂದಿದೆ, ಅವ್ರಿಗೂ ನಾವು ಗೌರವ ಸಲ್ಲಿಸೋಣ, ಬೇಡ ಅಂತ ಹೇಳಲ್ಲ. ಆದರೆ ಮೂಲ ಪುರುಷನ ಯಾಕೆ ಮರಿಬೇಕು ನಾವು? ಇಂಥವ್ರಿಗೆ ಹೋಗಿ ಹೇಳಿ IT ಗಳಲ್ಲಿ. ನಾವು ಕರ್ನಾಟಕದ ಇತಿಹಾಸ ನೋಡ್ಬೇಕಂದಾಗ ನಮ್ಮ ವೀರಗಲ್ಲಿನ ಒಂದು ಪರಂಪರೆ ಇದೆಯಲ್ಲ, ಇಡೀ ಪ್ರಪಂಚದಲ್ಲೇನೆ ಯಾವುದೇ ಒಂದು ಭಾಷಿಕರು ಈ ಮಟ್ಟಿಗೆ ಇದನ್ನ ಮಾಡಿಲ್ಲ, ವೀರಗಲ್ಗಳನ್ನ ಹಾಕ್ಸಿಲ್ಲ. ಕರ್ನಾಟಕದ ಇತಿಹಾಸ ನಾವು ನೋಡಂಗಿದ್ರೆ ಇಡೀ ಭಾರತದ ಒಟ್ಟಾರೆ ಚಿತ್ರಣದಲ್ಲಿ ಸುಮಾರು 80% ವೀರಗಲ್ಲು ನಾವೇ ಹಾಕ್ಸಿರೋದು. 80% ಕರ್ನಾಟಕ ವೀರಗಲ್ಲು. ಈ ವೀರಗಲ್ಲು ಬೇಸಿಕಲಿ ಎಲ್ಲಿ ಜಾಸ್ತಿ ಸಿಗುತ್ತೆ ಅಂದರೆ ಇವತ್ತಿನ ನಮ್ಮ ಕರ್ನಾಟಕ, ನಿಮಗೆ ಇದು ಮುಂಬೈ ಭಾಗ ಅಂತ ಬರುತ್ತಲ್ಲ, ಆ ಭಾಗ ಅಂದರೆ ಸೆವುಂಡು ಆಡಳಿತ ಮಾಡೋದಂಥದ್ದು, ಮತ್ತು ಕಲ್ಯಾಣ ಚಾಲುಕ್ಯರು ಆ ಭಾಗ ಆಡಳಿತ ಮಾಡಿದ ಜಾಗದಲ್ಲಿ ಅಲ್ಲಿ, ಮತ್ತು ತಮಿಳಲ್ಲಿ ತೊಗೊಂಡ್ರೆ ಈರೋಡು, ಸೇಲಮ್ಮು, ಧರ್ಮಪುರಿ ಈ ಥರ ಭಾಗ, ಅಂದರೆ ಹಿಂದೆ ಕೊಂಗುನಾಡು ಅಂತ ಕರೀತಾ ಇದ್ರು, ಅಂದರೆ ಗಂಗರು ಆಡಳಿತ ಮಾಡಿದಂಥ ಈ ಪ್ರದೇಶದಲ್ಲಿ ಭಾರತದಲ್ಲಿ ಇರುವಂಥ ಸುಮಾರು 80% ವೀರಗಲ್ಲುಗಳನ್ನ ಹಾಕ್ಸಿರೋದು ಕನ್ನಡದವರೇ. ಏನಕ್ಕೆ ಕರ್ನಾಟಕದ ಇತಿಹಾಸ ಅಷ್ಟೊಂದು ಶ್ರೇಷ್ಠವಾಗಿತ್ತು ಅಂದರೆ, ನಮ್ಮಲ್ಲಿ ವೀರರಿಗೆ ನಾವು ಆ ಮಟ್ಟಿಗೆ ಪ್ರೋತ್ಸಾಹ ಕೊಡ್ತಾ ಇದ್ವಿ. ಅಂದರೆ ಯಾರು ಒಬ್ಬ ವೀರ ದೇಶಕ್ಕೆ ಏನಾದ್ರು ಮಾಡಿದ್ರೆ ಅವನ್ನ ದೇವ್ರು ಮಾಡ್ಬಿಡ್ತಾ ಇದ್ವಿ ನಾವು, ವೀರಗಲ್ಲುಗಳನ್ನ ಹಾಕ್ಸಿ. ಅರ್ಥ ಆಗ್ತಿದ್ದಿಲ್ಲ. ಹಾಗಾಗಿ ಬಂದು ಹಿಂದಿನ ಕಾಲದಲ್ಲಿ ವಾಲಂಟಿಯರ್ ಆಗಿಯೇ ಜನ ಯುದ್ಧಕ್ಕೆ ಅಂತ ಬರೋರು ಜಾಸ್ತಿ. ಈಗ ಸಾಧಾರಣವಾಗಿ ನಾವು ಇತ್ತೀಚಿನ ಈ ಒಂದು ಇವತ್ತಿನ ಒಂದು ಜಗತ್ತನ್ನು ನೋಡಿದ್ರೆ ಇಸ್ರೇಲ್ನಲ್ಲಿ ಮನೆಗೊಬ್ಬರನ್ನ ಸೈನಿಕ ಕಳಿಸಿರ್ತಾರೆ, ಈ ಥರ ಎಲ್ಲ ನಾವು ಮಾತಾಡ್ತೀವಲ್ಲ, ಇದೆಲ್ಲ ಕರ್ನಾಟಕದಲ್ಲಿ ಯಾವತ್ತೋ ಹಿಂದೆ ಆಗಿ ಹೋದಂಥ ಪದ್ಧತಿಗಳು. ಹಾಗಾಗಿ ನಮ್ಮಲ್ಲಿರೋಂತಹ ವೀರರಿಗೆ ಒಂದು ಸಮರ್ಪಣೆಯಾಗಿ ಈ ಒಂದು ವೀರಗಲ್ನ ಮಾಡಿರೋದು. ಇದರಲ್ಲಿರೋವಂಥ ವೀರ ಕೂಡ ಒಬ್ಬ ಕಾಲ್ಪನಿಕ ಪ್ರಾಣಿ ಅಲ್ಲ, ಇದರಲ್ಲಿರುವಂಥ ವೀರ ಕೂಡ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಲ್ಲ, ಈತ ನಿಜವಾದ ವೀರ. ಇವನು ಯಾರು? ಈ ವೀರ ಎಲ್ಲಿದ್ದಾನೆ ಅಂದರೆ, ನೀವು ಬಳ್ಳಿಗಾವಿ ಅಂತ ಜಾಗ ಕೇಳಿದಿರಲ್ಲ, ಸೊರಬ ತಾಲೂಕು, ಅಲ್ಲಿ ಕೇದಾರೇಶ್ವರ ಗುಡಿ ಅಂತ ಒಂದಿದೆ. ಹೌದು ಹೌದು, ಆ ಕೇದಾರೇಶ್ವರ ಗುಡಿನಲ್ಲೇನೆ ಆಕ್ಚುಲಿ ಅಲ್ಲಂ ಪ್ರಭುಗಳು ಇದು ಮ್ಯೂಸಿಕ್ ಎಲ್ಲ ಪರ್ಫಾರ್ಮ್ ಮಾಡ್ತಾ ಇದ್ದಿದ್ದು. ಆ ಜಾಗದಲ್ಲಿ ಹೋದ್ರೆ ನಿಮ್ಗೆ ವೀರ ಸಿಗ್ತಾನೆ. ಇದು ಈಗ ಇರುವಂತಹ ಪ್ರೆಸೆಂಟ್ ವೀರಗಲ್ಲಿನ ನಿಜವಾದ ವೀರನೇ. ಯಾವ ವೀರ ಅಂತ ಗೊತ್ತಾಯ್ತಾ? ಇವನು ಆಕ್ಚುಲಿ ಹೊಯ್ಸಳರು ಮತ್ತೆ ಸೆವುಂಡ್ರಿಗೆ ಆದಂತ ಕಾದಾಟದಲ್ಲಿ ಅವ್ರಿಗೋಸ್ಕರ ಮಡಿತಾನೆ. ಸೊ ಅದೇ ವೀರಗಲ್ಲಿನ ಚಿತ್ರ ತಗೊಂಡು ನಮ್ಮ ವೀರಗಲ್ಲಿನ ಪರಂಪರೆಯನ್ನ ಹೇಳಕ್ಕೆ ಅಂತ ಹೊರಟಿದ್ದೀವಿ ಇದ್ರ ಮೂಲಕ. ಇದರಲ್ಲಿ ನೋಡಿ, ಈಗ ನಾನು ತೋರಿಸ್ತಾ ಇರೋದು ಇವಾಗ ನಿಮ್ಗೆ ಇದು ಹುಡಿ, ಇದು ನಿಮ್ಗೆ ಆಫೀಸ್ ವೇರ್ ಹಾಕೊಂಡು ಹೋಗೋ ತರ ನಿಮ್ಗೆ ಇದನ್ನು ಮಾಡಿದೀವಿ, ವೀರ ಕನ್ನಡಿಗ. ಹಿಂದ್ಗಡೆಗೆ ನೋಡಿದ್ರೆ ಅದೇ ವೀರ ಇದಾನೆ. ಹಿಂದ್ಗಡೆಗೆ ನೋಡಿ ಬರಹ ಚೇಂದ್ರ, ಅಲ್ಲಿ ವೀರ ಕನ್ನಡಿಗ ಇದೆ, ಇಲ್ಲಿ ಕನ್ನಡಿಗರನ್ನು ಕೆಣಕಿ ಉಳಿದವರಿಲ್ಲ ಅಂತ ಹಾಕಿದೀವಿ. ಸೊ ಆ ಮೂಲಕ ಬಂದು ನೋಡಿ, ಇದು ಆಫೀಸ್ ವೇರ್ಗೆ ಆಗತ್ತೆ. ಇದು
ಇದು ಹುಡಿ ಅಂತ ಮಾಡಿರೋದು. ಇದು ಹುಡಿ ಯಾವ ಥರ ಚಳಿಗಾಲ ಮಳೆಗಾಲ ಇದ್ದಾಗ ಆಮೇಲೆ ಹಿಂದ್ಗಡೆ ನೋಡಿ, ಇವತ್ತಿಗೆ ನಾವು ಸಾಧಾರಣವಾಗಿ ಬಂದು ನಾವು ದಿಕ್ಕುಗಳನ್ನು ಮರ್ತೋಗ್ಬಿಟ್ಟಿದ್ದೀವಿ ಇವತ್ತಿಗೆ, ಗೊತ್ತಲ್ಲ, ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅಂತ ಹೇಳ್ತಾ ಇದೀವಿ. ಆದರೆ ಕನ್ನಡದಲ್ಲಿ ಆ ದಿಕ್ಕುಗಳಿಗೆ ಕನ್ನಡದೇ ಹೆಸರುಗಳಿದ್ವು. ಮೂಡಣ ಪಡುವಣ ತೆಂಕಣ ಬಡಗಣ, ಓ 8 ದಿಕ್ಕಿಗೂ ಇದೆ. ಹಾಂ, ತೆಂಪಡುವಣ ತೆಂ ಮೂಡಣ ಬಡ ಮೂಡಣ ಬಡ ಪಡುವಣ. ನೋಡಿ 8 ದಿಕ್ಕುಗಳಿಗೂ. ನಾವು ನಾರ್ತ್ ಈಸ್ಟ್ ನಾರ್ತ್ ವೆಸ್ಟ್ ಎಲ್ಲ ಅಂತೀವಲ್ಲ ನೋಡಿ, ಅದಕ್ಕೆಲ್ಲ ಕನ್ನಡ ಪದ ಇದಾವೆ, ಅಚ್ಚ ಕನ್ನಡ ಪದಗಳಿದಾವೆ ನೋಡಿ, ಎಷ್ಟು ಚೆನ್ನಾಗಿದೆ. ಹೌದು. ಮತ್ತೆ ಇಲ್ಲಿ ಮಧ್ಯದಲ್ಲಿ ಇದೆಯಲ್ಲ, ಇದು ಹೊಯ್ಸಳರ ಗುಡಿಗಳಲ್ಲಿ ನಿಮಗೆ ವಿತಾನ ಅಥವಾ ಭುವನೇಶ್ವರಿ ಅಂತ ಕರೀತಾರೆ, ಮೇಲೆ ನೋಡ್ತೀವಲ್ಲ, ಆ ವಿತಾನವನ್ನೇ ಬಳಸ್ಬಿಟ್ಟು ಮಾಡಿರೋಂಥದ್ದು ಹೊಯ್ಸಳರ ಗುಡಿ ರೆಫರೆನ್ಸ್ ತಗೊಂಡು. ಸೊ ಇದೊಂಥರ ವಿಶಿಷ್ಟವಾದ ಡಿಸೈನ್. ಮತ್ತೆ ಇನ್ನೊಂದು ಡಿಸೈನ್ ಇದು ನೀವು ನೋಡಲೇಬೇಕಿದು. ಇಡೀ ಪ್ರಪಂಚದ ಇತಿಹಾಸದಲ್ಲಿ ಮತ್ತೆ ಹೇಳ್ತೀನಿ, ಯಾವುದಾದ್ರೂ ಒಂದು ಭಾಷೆಯವರ ಬಗ್ಗೆ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಏನೇನು ಅಂತ ಮೊಟ್ಟ ಮೊದಲ ಬಾರಿಗೆ ದಾಖಲೆ ಮಾಡಿರೋದು ಕನ್ನಡದವರೇ. ಒನ್ಸ್ ಅಗೇನ್ ಅಂದರೆ ನಮ್ಮ ಕವಿರಾಜ ಮಾರ್ಗ ಕನ್ನಡದ ಮೊದಲ ಕೃತಿ ಹೇಳ್ತೀವಲ್ಲ, ಅದರಲ್ಲಿ ಸಾಧುಗೆ ಇದು ಅಲ್ಲ, ಅದರಲ್ಲಿ ಬಂದು ಕನ್ನಡಿಗರ ಒಂದು ಗುಣ ಸ್ವಭಾವವನ್ನು ಹೇಳ್ತಾರಲ್ಲ, ಸುಬಟ್ಟರ್ಗಳು ಈ ಥರ ಎಲ್ಲ ಹೇಳ್ಕೊಂಡ್ ಬರ್ತಾರಲ್ಲ, ಆ ಇದರಲ್ಲಿ ಅಭಿಮಾನಿಗಳ ಅತ್ಯುಗ್ರರು ಅಂತಾನೂ ಕೂಡ ಬಳಸ್ತಾರೆ. ಕನ್ನಡಿಗರು ಅಷ್ಟೊಂದು ಕನ್ನಡ ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ಹೌದು. ಇದು ಕವಿರಾಜ ಮಾರ್ಗದ ಸಾಲು 9-10ನೇ ಶತಮಾನದಲ್ಲಿ ಬಂದಂತಹ ರಾಷ್ಟ್ರಕೂಟರ ದೊರೆ ಅಮೋಘೋಷ ನೃಪತುಂಗ ಅವರ ಆಸ್ಥಾನದಲ್ಲಿದ್ದಂತಹ ಶ್ರೀ ವಿಜಯ ಅಂತನೂ ಮಹಾಕವಿ ಬರೆದಂತಹ ಕವಿರಾಜ ಮಾರ್ಗ. ಆ ಕವಿರಾಜ ಮಾರ್ಗದ ಸಾಲಿವು ಕನ್ನಡಿಗರು ಹೇಗಿದ್ರು ಅಂತ ದಯವಿಟ್ಟು ನೀವು ಕಲಬುರಗಿ ಜಿಲ್ಲೆ ಮಳಖೇಡಕ್ಕೆ ಹೋಗಿ, ಸೇಡಂ ತಾಲೂಕಿನ ಮಳಖೇಡಕ್ಕೆ ಹೋಗಿ, ಅಲ್ಲಿ ಮಳಖೇಡ ಕೋಟೆ ದರಿದ್ರು ಹಾಳು ಮಾಡಿದ್ದಾರೆ ಬಿಡಿ, ಅದು ಬೇರೆ ವಿಚಾರ. ಅಲ್ಲಿ ಸ್ಥಳೀಯ ಶಾಸಕರು ಸಂಸದರು ನೋಡ್ತಿದ್ರೆ ಅವ್ರು ನಾಚಿಕೆ ಆಗಬೇಕು, ಅವಮಾನ ಆಗಬೇಕು. ಆಮೇಲೆ ಆ ಸ್ಥಳೀಯರು ಇದಾರಲ್ಲ, ಆ ಮಳಖೇಡ ಸುತ್ತಮುತ್ತ ಅಲ್ಲಿ ಕಕ್ಕ ಮಾಡ್ತಾರಲ್ಲ, ಅವ್ರಿಗಂತೂ ದೊಡ್ಡ ಶಾಪನೇ ತಟ್ಟಬೇಕು, ಅವ್ರು ಅಂಡಲ್ಲಿ ಕಕ್ಕನೇ ಬರಬಾರ್ದು, ಆ ರೇಂಜಿಗೆ ಶಾಪ ಕೊಡಬೇಕು ಅವ್ರ ದೇವರು. ಗೊತ್ತಾಗ್ತಿದೆಯಾ? ಆ್ಯಂಡ್ ಭಾಳ ಮುಖ್ಯವಾಗಿ ಏನು ಗೊತ್ತಾ, ಅಲ್ಲಿ ಹೋಗಿ ಅಲ್ಲಿ ಕವಿರಾಜ ಮಾರ್ಗ ಅಲ್ಲೇ ಸೃಷ್ಟಿಯಾಗಿದೆ, ಆ ಕೋಟೆ ಒಳಗಡೆ ಕವಿರಾಜ ಮಾರ್ಗ, ಅಲ್ಲೊಂದು ಕಂಬ ಹಾಕಿದ್ದಾರೆ, ಅದ್ರ ಮೇಲೆ ಬರೆದಿದ್ದಾರೆ ಏನೇನು ವಿಚಾರ ಅಂತ. ಅದು ದಯವಿಟ್ಟು ಓದಿ, ಅಂಥ ಕಡೆ ತೋರಿಸಿ. ಬರೀ ನೀವು ಆ ಲಾಗೋದೆ ಈ ಲಾಗೋದೆ ಅಲ್ಲಿ ಜಾರು ಬಿದ್ದೆ ತಿಂದೆ ಇಂಥ ಕಡೆ ಮಕ್ಳನ್ನ ಕರ್ಕೊಂಡು ಹೋಗೋದು ಬಿಟ್ಬಿಟ್ಟು ಅಂಥ ಕಡೆ ಕರ್ಕೊಂಡು ಹೋಗಿ ತೋರಿಸಿ ಅವ್ರಿಗೆ. ಸೊ ಅದು ಕವಿರಾಜ ಮಾರ್ಗ. ಹೌದು, ಆ ಕವಿರಾಜ ಮಾರ್ಗದ ಪ್ರಸಿದ್ಧ ಸಾಲಿನಲ್ಲಿ ಅಭಿಮಾನಿಗಳ ಅತ್ಯುಗ್ರರು ಅಂತ ಬಳಸ್ತಾರಲ್ಲ, ಅದನ್ನೇ ಬಳಸ್ಬಿಟ್ಟು ಕನ್ನಡಿಗರು ಕನ್ನಡವನ್ನು ಎಷ್ಟು ಪ್ರೀತಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಇಲ್ಲೂ ಇದು ಮಾಡಿದ್ದೀವಿ ಟಿ ಶರ್ಟ್ ಡಿಸೈನು. ಇನ್ನು ಉಗ್ರರ್ ಅಂದರೆ ಸಂಸ್ಕೃತದಲ್ಲಿ ಒಂದು ಅರ್ಥ ಬಂದು ಸಿಂಹ ಅಂತ ಬರುತ್ತೆ ಅರ್ಥ, ಹಾಗಾಗಿ ಸಿಂಹದ ಮುಖವನ್ನೇ ಹಾಕಿದ್ದೀವಿ ಉಗ್ರ ರೂಪ. ಓಕೆ. ಇದಲ್ಲದೆ ಸಾಕಷ್ಟು ರಾಜ ಲಾಂಛನಗಳು, ಕನ್ನಡದ ಎಲ್ಲ ರಾಜ ಲಾಂಛನಗಳದ್ದು ಸಪ್ರೇಟ್ ಆಗಿ ಡಿಸೈನ್ಸ್ಗಳು ಮಾಡಿದ್ದೀವಿ. ಕದಂಬರು ನೋಡಿ ಎಷ್ಟು ಚೆನ್ನಾಗಿದೆ. ಅಷ್ಟು ಚಾಲುಕ್ಯರು, ರಾಷ್ಟ್ರಕೂಟರು, ಕರ್ನಾಟಕ ಸಾಮ್ರಾಜ್ಯ. ಮತ್ತೆ ದಯವಿಟ್ಟು ಎಲ್ಲರಿಗೂ ಇನ್ನೊಂದ್ಸರಿ ಹೇಳ್ತೀನಿ, ಕರ್ನಾಟಕ ಸಾಮ್ರಾಜ್ಯ ಅಂತ ನಾವೆಲ್ಲ ಬಳಸಬೇಕು. ವಿಜಯನಗರ ಅಂತ ಯಾವುದು ಸಾಮ್ರಾಜ್ಯ ಇಲ್ಲ. ವಿಜಯನಗರ ಅಂತ ಅಂದರೆ ನಾವು ನಮ್ಮ ಸಾಮ್ರಾಜ್ಯವನ್ನು ಬೇರೆಯವರು ಕೊಟ್ಟಂಗೆ ಆಗ್ಬಿಡುತ್ತೆ. ಕರ್ನಾಟಕ ಅಂದರೆ ನಾವೇ ಉಳಿಸ್ಕೋಬೋದು, ಯಾಕೆಂದರೆ ಶಾಸನಗಳಲ್ಲಿ ಕರ್ನಾಟಕ ಸಾಮ್ರಾಜ್ಯ ಅಂತಲೇ ಇರೋ ಕಾರಣ ದಯವಿಟ್ಟು ವಿಜಯನಗರ ಅಂತ ಯಾರು ಬಳಸ್ತಾರೆ ಅದನ್ನು ದಯವಿಟ್ಟು ಇಲ್ಲೇ ನಿಲ್ಲಿಸಿ ಅಂತ ಹೇಳ್ತೀನಿ. ಆಮೇಲೆ ನಾನು ಭಾಳ ಮುಖ್ಯವಾಗಿ ನೋಡಿ, ಕರ್ನಾಟಕ ಸಾಮ್ರಾಜ್ಯ ನಾನು ಮೊನ್ನೆ ವಿಜಯಪುರ ಜಿಲ್ಲೆ ಅಂದರೆ ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನಲ್ಲಿರುವಂತಹ ನಾಲ್ತವಾಡ ಹೋಬಳಿ ಹತ್ರ ಇರುವಂತಹ ಕೋಳೂರಿನಲ್ಲಿ ಅಳಿಯ ರಾಮರಾಯ, ನಮ್ಮ ಕೃಷ್ಣದೇವರಾಯರ ಅಳಿಯ ರಾಮರಾಯರ ಸಮಾಧಿ ಇದೆ. ಅಲ್ಲಿ ಹೋಗಿ ಇದು ಕನ್ನಡ ಸಾಮ್ರಾಜ್ಯ ಅಥವಾ ಕರ್ನಾಟಕ ಸಾಮ್ರಾಜ್ಯ ಅಂತ ಅಂದಾಗ ಪಾಪ ಭಾಳ ಜನ ಗೊತ್ತಿಲ್ಲ, ಅವ್ರು ತಪ್ಪಲ್ಲ, ಅವ್ರು ವಿಜಯನಗರ ಸಾಮ್ರಾಜ್ಯ ಅಂತ ಕೇಳಿ ಪರಾಮ್ ನಿಮ್ಗೆ ಇತಿಹಾಸ ಗೊತ್ತಿಲ್ಲ, ನೀವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ರೆ ತಪ್ಪದು, ಅದು ವಿಜಯನಗರ ಸಾಮ್ರಾಜ್ಯ ಅಂತ 100 ಕಾಮೆಂಟ್ ಹಾಕಿದ್ರಲ್ಲ, ಅವ್ರು ದಯವಿಟ್ಟು ತಿಳ್ಕೊಳ್ಳಿ. ನಾನು ಬೈತಾ ಇಲ್ಲ ನಿಮಗೆ, ದಯವಿಟ್ಟು ತಿಳ್ಕೊಳ್ಳಿ, ಬದಲಾಯಿಸ್ಕೊಳ್ಳಿ. ಅದು ವಿಜಯನಗರ ಸಾಮ್ರಾಜ್ಯ ಅಲ್ಲ, ಅದು ಕನ್ನಡ ಸಾಮ್ರಾಜ್ಯ ಅಥವಾ ಕರ್ನಾಟಕ ಸಾಮ್ರಾಜ್ಯ. ಗೊತ್ತಾಗ್ತಿದೆಯಾ? ಅದರ ರಾಜಧಾನಿ ವಿಜಯನಗರ ಅಥವಾ ಇವತ್ತಿನ ಹಂಪಿ. ಯು ಗೆಟಿಂಗ್ ಮೈ ಪಾಯಿಂಟ್. ಸೊ ಅದು ಹಂಗಾಗಿ ದಯವಿಟ್ಟು ಒಂದು ಬದಲಾಯಿಸ್ಕೊಳ್ಳಿ. ನನಗೆ ಮೈಸೂರು ಸಾಮ್ರಾಜ್ಯ. ಸೊ ಹೀಗೆ ಎಲ್ಲ ನಮ್ಮ ಕನ್ನಡದ ಸಾಮ್ರಾಜ್ಯಗಳ ಒಂದು ಲಾಂಛನಗಳನ್ನ ಮಾಡಿದ್ದೀವಿ. ಇನ್ನು ಕನ್ನಡದವ್ರು ತುಂಬಾ ಹೆಮ್ಮೆ ಪಟ್ಕೋಬೇಕಾದ್ರೆ ಮತ್ತೊಂದು ವಿಷಯ ಏನಂದರೆ, ಕನ್ನಡವನ್ನು ವಿಶ್ವ ಲಿಪಿಗಳ ರಾಣಿ ಅಂತ ಕರೀತಾರೆ. ಗೊತ್ತಲ್ಲ, ಏನಕ್ಕೆ ಸುಮ್ಮನೆ ಅಂತಲ್ಲ, ಕನ್ನಡದಷ್ಟು ಒಂದು ತಿದ್ದಿ ತೀಡಿ ಕಾಲಕ್ಕೆ ಬದಲಾವಣೆಗಳು ಮಾಡಿಕೊಂಡು, ಈಗ ಇಂಗ್ಲೀಷ್ ಭಾಷೆ ನಾವು ನೋಡ್ತೀವಲ್ಲ, ಇವತ್ತಿಗೆ ಜಗತ್ತಿನ ಭಾಷೆ ಅಂತ ಹೇಳ್ತಾರಲ್ಲ, ಏನಕ್ಕೆ ಅಂದರೆ ಅದು ಎಲ್ಲೇ ಹೋದ್ರೂ ಸ್ಥಳೀಯವಾಗಿ ಬೆರೆತು ಅಲ್ಲಿಂದ ಏನೋ ಒಂದು ವಿಷಯಗಳನ್ನ ತೊಗೊಂಡು ಕಾಲಕ್ಕೆ ಬದಲಾವಣೆಯಾಗಿ ಇವತ್ತಿಗೆ ಇಂಗ್ಲೀಷ್ ಆ ಮಟ್ಟಕ್ಕೆ ಬೆಳವಣಿಗೆ ಆಗಿರೋದು ಇರಲಿ ಏನಾದರೂ. ಆದರೆ ಕನ್ನಡ ಏನು ಅಂದರೆ, ನಮ್ಮ ಕನ್ನಡದ ಲಿಪಿನಲ್ಲಿ ಆಯ್ತಲ್ಲ ಒಂದು ಬದಲಾವಣೆಗಳು, ಒಂದೊಂದು 100 ವರ್ಷಕ್ಕೆ ಬದಲಾವಣೆಗಳಾಗಿದೆ. ಹಾಗಾಗಿ ಕನ್ನಡ ಇವತ್ತಿಗೂ ಅಷ್ಟೇ ತುಂಬ ಅಷ್ಟೊಂದು ಚೆನ್ನಾಗಿರೋಂಥ ಲಿಪಿ ನಮ್ಮದು. ಸೊ ಆ ಲಿಪಿನಲ್ಲಿ ಬಂದು ನಾವು ಲಿಪಿ ವಿಕಾಸದ ಒಂದು ಸೆಕ್ಷನಲ್ಲೇ ಮಾಡಿರೋಂಥ ಟಿ ಶರ್ಟ್ ಇದು. ಉದಾಹರಣೆಗೆ ಇದು ಕನ್ನಡದ ಕ ಅನ್ನುವ ಅಕ್ಷರ 2300 ವರ್ಷಗಳ ಕಾಲ ಯಾವ ರೀತಿ ಬೆಳೆದು ಬಂತು ಅಂತ ಇದು ಹೇಳ್ತಿದೆ. ಉದಾಹರಣೆಗೆ ಇಲ್ಲಿ ಪ್ಲಸ್ ಅಂತ ನಾವು ನೋಡ್ತಿದ್ದೀವಲ್ಲ, ಇದು ಅಶೋಕನ ಬ್ರಾಹ್ಮಿ. ಇದು ಕಾನ ಪ್ಲಸ್ ಅಂತ ಬರೀತಿದ್ರು. ಹೌದು, ಹಿಂದೆ. ಇದು ಶಾತವಾಹನರ ಕಾಲದಲ್ಲಿ ಕಾ ಹೀಗೆ ಬರೀತಿದ್ರು. ನಮ್ಮ ಬನವಾಸಿಯ ಕದಂಬರ ಕಾಲದಲ್ಲಿ ಕಾ ಹಿಂಗಿತ್ತು. ಮತ್ತು ನಮ್ಮ ಬಾದಾಮಿಯ ಚಾಲುಕ್ಯರ ಕಾಲದ ಕಾ, ಇದು ರಾಷ್ಟ್ರಕೂಟರ ಕಾಲದ ಕಾ. ನೋಡಿ, ಇಲ್ಲಿಂದ ನಮ್ಮ ಕಾ ಗೊತ್ತಾಗ್ತಾ ಇದೆ. ಇದು ಕಲ್ಯಾಣದ ಚಾಲುಕ್ಯರ ಕಾಲ, ಹೊಯ್ಸಳರ ಕಾಲ, ಕರ್ನಾಟಕ ಸಾಮ್ರಾಜ್ಯದ ಕಾಲ ಮತ್ತು ಮೈಸೂರು ಸಾಮ್ರಾಜ್ಯದ ಕಾಲ. ಹಿಂದೆ ನೋಡಿದ್ರೆ ಇವತ್ತಿಗೆ
ಏನು ಕಂಪ್ಯೂಟರೈಸ್ಡ್ ಎಲ್ಲ ಆಗಿ ಇದಾಗಿದೆಯಲ್ಲ, ದತ್ತಾಂಶಗಳು ಬಂದಿದೆಯಲ್ಲ, ಇವಾಗ ಬರೆಸ್ತಾರೆ ಕಾ ನೋಡಿ. ಹೀಗೆ 2300 ವರ್ಷಗಳ ಕಾಲದ ಕನ್ನಡದ ಕಾ ಬೆಳವಣಿಗೆ ಇದೆ. ಹಾಗೆ ನಿಮಗೆ ಇಲ್ಲಿ ನಿಮಗೆ ಸಾ ಬೆಳವಣಿಗೆ ಟಿ ಶರ್ಟು, ಸಾ ಕೂಡ ಯಾವ ರೀತಿ ಬೆಳೆದು ಬಂತು ಅನ್ನೋದು, ಘ ಅನ್ನೋದು ಯಾವ ರೀತಿ ಬೆಳೆದು ಬಂತು, ಘ ಅನ್ನುವ ಅಕ್ಷರ ಯಾವ ರೀತಿ ಬೆಳೆದು ಬಂತು, ಹೀಗೆ ಲಿಪಿ ವಿಕಾಸದ ಒಂದಷ್ಟು ಟಿ ಶರ್ಟ್ಸ್ಗಳಿದೆ. ಮತ್ತು ಈ ಲಿಪಿ ಯಾಕೆ ಇದು ಬದಲಾಯಿತ ಬಂತು ಅಂದರೆ ಸ್ನೇಹಿತರೆ, ಬರೆಯುವವರು ಅವಾಗ ಕಂಪ್ಯೂಟ್ರಲ್ಲಿ ಅರ್ಥ ಮಾಡ್ಕೊಳ್ಳಿ, ಕಂಪ್ಯೂಟ್ರ್ ಬಂದು ಟೈಪಿಂಗ್ ಬಂದಾಗ ಆ್ಯಕ್ಚುಲಿ ಅಕ್ಷರ ಫಿಕ್ಸ್ ಆಯಿತು. ಅದಕ್ಕೆ ಮೊದಲು ಬರೆಯುವವಳ ಹ್ಯಾಂಡ್ ರೈಟಿಂಗ್ ಮೇಲೆ ಅದು ಬದಲಾಗ್ತಾ ಬರ್ತಿತ್ತು. ಸೊ ಆ ನಂತರ ಯಾವಾಗ ಒಂದು ಅಕ್ಷರ ಬಂದು ಪ್ರಿಂಟಿಂಗ್ ಬಂತಲ್ಲ, ಆವಾಗ ಅದು ಸ್ಥಿರ ಆಯಿತು ಅಂತ ಭಾಷಾ ಲಿಪಿ ವಿಜ್ಞಾನಿಗಳು ಹೇಳ್ತಾರೆ. ಸತ್ಯ ಕೂಡ ಸಾಗಿ ಆ ಥರದ್ದು. ಗ್ರೇಟ್. ಕರ್ನಾಟಕದ ವಾಸ್ತು ಬಗ್ಗೆ ನಾವೇನಾದ್ರು ಮಾತಾಡೋದಾದ್ರೆ, ಕರ್ನಾಟಕದ ಒಂದು ವಾಸ್ತು ಪರಂಪರೆ ಇದೆಯಲ್ಲ, ಇಲ್ಲಿ ನಮ್ಮಲ್ಲಿ ಇರುವಂತಹಷ್ಟು ಒಂದು ವಿಶೇಷವಾದ ವಿಭಿನ್ನವಾದ ವಾಸ್ತು ಪ್ರಕಾರಗಳು ನೀವು ಪ್ರಪಂಚದ ಯಾವ ಭಾಗದಲ್ಲೂ ನೋಡೋಕ್ಕಾಗಲ್ಲ. ಯಾಕೆಂದರೆ ಪ್ರತಿಯೊಂದು ರಾಜಮನೆತನಗಳು ಬಂದಾಗ ಅವ್ರದ್ದೇ ಆದ ಒಂದು ವಾಸ್ತು ಶೈಲಿಯನ್ನು ಡೆವಲಪ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ವಾಸ್ತುವಿನ ವಿಷಯಗಳು ಹೇಳ್ಕೋಬೇಕಿತ್ತಲ್ಲ, ಹಾಗಾಗಿ ವಾಸ್ತುಶಿಲ್ಪ ಬಗ್ಗೆನೇ ಒಂದಷ್ಟು ಇದನ್ನು ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು, ಇದು ಕಪಲ್ ಟಿ ಶರ್ಟ್, ಇದು ಕನ್ನಡಿಗ ಕನ್ನಡತಿ ಅಂತ. ಇದು ಕನ್ನಡಿಗ, ಇದು ಕನ್ನಡತಿ. ನೀವು ಯಾರೋ ಪ್ರೇಮಿಗಳಿದ್ರೆ, ಗಂಡ ಹೆಂಡತಿ ಇದ್ದರೆ, ಆ್ಯಂಡ್ ಅಣ್ಣ ತಂಗಿ ಇದ್ರೂ, ಅಕ್ಕ ತಮ್ಮ ಇದ್ರೂ, ತಂದೆ ತಾಯಿ ಇದ್ರೆ, ಯಾರು ಎನಿಬಡಿ ಎನಿ ಪೇರ್ ಕ್ಯಾನ್ ವೇರ್ ದಿಸ್. ಇನ್ನು ಮೇಲ್ಗಡೆಗೆ ನೀವು ಇದನ್ನೇನು ಅಂತ ಕೇಳ್ಬೋದು, ಇದನ್ನ ಕೀರ್ತಿ ಮುಖಗಳು ಅಂತ ಕರೀತಾರೆ. ದೇವಸ್ಥಾನದಲ್ಲಿ ಇರ್ತಲ್ಲ, ಅದೇ ಕೀರ್ತಿ ಮುಖನ ರಚನೆಯನ್ನ ಇಲ್ಲಿ ಯೂಸ್ ಮಾಡಿದ್ದೀವಿ. ಕನ್ನಡಿಗ ಕನ್ನಡತಿ. ಇದು ಬಂದು ನೋಡಿ, ಹಂಪಿನಲ್ಲಿ ಏನಾದ್ರು ಹೋದ್ರೆ ನಿಮ್ಗೆ ಗೈಡ್ಗಳೆಲ್ಲ ಇದನ್ನ ತೋರಿಸ್ತಾ ಇರ್ತಾರೆ ಗೊತ್ತಾ, ಹಿಂಗಿಟ್ಕೊಂಡ್ರೆ ಬಸವ, ಹಿಂಗಿಟ್ಕೊಂಡ್ರೆ ಆನೆ. ಇದು ನಮ್ಮ ವಿಜಯನಗರ ಅಥವಾ ಕರ್ನಾಟಕ ಸಾಮ್ರಾಜ್ಯದ ಒಂದು ವಾಸ್ತುಶಿಲ್ಪವನ್ನ ಆಧರಿಸಿ ಮಾಡಿದಂಥ ಟಿ ಶರ್ಟ್ ಇದು. ಸೊ ಅವರ ಒಂದು ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲಿ ಹೆಚ್ಚಾಗಿ ಬಳಕೆಯಲ್ಲಿದ್ದು ನಮಗೆ ಒಂದು ಕುದುರೆ, ಯಾಳಿಗಳು, ಮತ್ತೆ ಬಸವ ಮತ್ತೆ ಆನೆ, ಇವುಗಳನ್ನ ಜಾಸ್ತಿ ಬಳಸ್ತಾ ಇದ್ರು. ಸೂಪರ್. ಹಾಗೆ ನಾವು ಹೊಯ್ಸಳ ಗುಡಿಗಳನ್ನ ನೋಡಿದ್ರೆ ಹಂಸಪಟ್ಟಿಕೆಗಳನ್ನ ನೋಡಿರ್ತೀವಿ, ಒಂದು ಇಡೀ ಪಟ್ಟಿಕೆ ನೋಡಿ, ಹಂಸಪಟ್ಟಿಕೆಗಳದ್ದು ಟಿ ಶರ್ಟ್ ಇದು. ಬೇಲೂರು ಚೆನ್ನಕೇಶ್ವರ ದೇವಸ್ಥಾನಕ್ಕೆಲ್ಲ ಹೋದ್ರೆ ಪಟ್ಟಿಕೆಗಳ ಸಾಲಿರುತ್ತಲ್ಲ ಅದು. ಹಾಗೇನೆ ಇನ್ನೂ ಒಂದು ಡಿಸೈನ್ ಇದೆ, ಇದು ಆಕ್ಚುಲಿ ಈಗಾಗಲೇ ತೋರಿಸಿದೆ. ಇನ್ನೊಂದು ಡಿಸೈನ್ ಅಲ್ಲಿ ನಾವು ಬೇಲೂರಿನ ಶಿಲಾ ಬಾಲಿಕೆಯರ್ದು ಹಸ್ತಮುದ್ರಿಕೆಗಳಿದೆಯಲ್ಲ, ಅದನ್ನೇ ಇರುವಂತ ಒಂದು ಟಿ ಶರ್ಟ್ ಕೂಡ ಇದೆ. ನೃತ್ಯ ಭಂಗಿಗಳು, ಹಸ್ತಭಂಗಿಗಳು. ಯಾಕೆಂದ್ರೆ ಭರತನಾಟ್ಯದಲ್ಲಿ ನಾವು ಹೇಳ್ತಾರಲ್ಲ, ಅದಕ್ಕೆ ಆ ಥರ. ಗ್ರೇಟ್. ಮತ್ತೆ ಇದು ಪರಿಸರ ಮತ್ತೆ ಪ್ರವಾಸೋದ್ಯಮದ ಒಂದು ಸೆಕ್ಷನ್ ಮಾಡಿರುವಂಥ ಟಿ ಶರ್ಟ್ಗಳು. ಉದಾಹರಣೆಗೆ ನೋಡಿ, ಬೆಂಗಳೂರು ಡಿಸೈನ್ ಇದು. ಮೈಸೂರು ಅಂಬಾರಿ, ಇದು ಚನ್ನಪಟ್ಟಣದ ಏನು ಚಿನ್ನದ ಬೊಂಬೆ ಅಂತ ನಾವು ಮಾತಾಡ್ತೀವಲ್ಲ, ಆ ಟಿಕೆಗಳು ಅದ್ರ ಇದರಿಂದ ಮಾಡಿರೋದು. ಇದು ನಾವು ಮಂಡ್ಯಗೋಸ್ಕರ ಡೂಡಲ್ ಮಾಡಿರೋಂಥದ್ದು, ಸಕ್ಕರೆ ನಾಡು ಮಂಡ್ಯ. ಇದು ಹಂಪೆ. ಮತ್ತು ನಮ್ಮ ಏನು ಕಾಡಿನ ಒಂದು ಮಹತ್ವವನ್ನು ಸಾರುವಂತಹ ನಮ್ಮ ಗಂಧದ ಗುಡಿ ಟಿ ಶರ್ಟ್ ಇದು. ಸೊ ಕರ್ನಾಟಕ ಇಸ್ ವೆರಿ ಫೇಮಸ್ ಫಾರ್ ವಾಟ್? ಒಂದು ಸ್ಯಾಂಡಲ್ವುಡ್, ಮತ್ತೆ ಆನೆ, ಮತ್ತೆ ಹುಲಿಗೆ. ಓಕೆ. ಮತ್ತೆ ಅಣ್ಣವರು ಹೇಳಿದಾರಲ್ಲ ಒಂದು ಮಾತು, ಗಂಧದ ಗುಡಿ ಫಿಲಮ್ನಲ್ಲಿ ಇಲ್ಲಿ ನೋಡಿ, ಓ ಕುಮಾರ್ ಬೇಡ ಕುಮಾರ್, ಅಭಯಾರಣ್ಯ ಉಳಿಸು, ಪ್ರಾಣಿಗಳನ್ನ ಉಳಿಸು, ಗಂಧದ ಗುಡಿ ಉಳಿಸು ಅಂತ ಕ್ಲೈಮ್ಯಾಕ್ಸ್ ಅಲ್ಲಿ ರಾಜ್ಕುಮಾರ್ ಅವ್ರ ತಾಯಿನ ಕಟ್ಟಾಕಿದಾಗ ಅಭಯಾರಣ್ಯ ಉಳಿಸು, ಪ್ರಾಣಿಗಳನ್ನ ಉಳಿಸು, ಅದೇ ಸಾಲನ್ನ ಬಳಸಿ ಕಾಡಿನ ಮಹತ್ವವನ್ನು ಹೇಳ್ತಾ ಇದೀವಿ. ಓಕೆ. ಇನ್ನು ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ದೊಡ್ಡ ಅಭಿಮಾನಿ ಬಳಗನ ಇದೆ, ಅದ್ರ ನೀವು ಕೂಡ ಒಬ್ರು, ಕರೆಕ್ಟಾ? ನಮ್ಮ ಬಾಸ್. ಸೊ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರ ಕರ್ವಾಲೋ ಕೃತಿ ಏನು ಇದೆಯಲ್ಲ, ಹಾರುವ ಓತಿ, ಇಡೀ ಪುಸ್ತಕ ಇರೋದೆ, ಕರ್ವಾಲೋ ಪುಸ್ತಕ ಕಾದಂಬರಿ ಇರೋದೆ ಈ ಹಾರುವ ಓತಿ, ದ ಫ್ಲೈಯಿಂಗ್ ಲಿಸರ್ಡ್ ನ ಹುಡುಕೊಂಡು ಹೋಗುವ ಒಂದು ತಂಡ ಇದೆಯಲ್ಲ ಆ ಕಥೆ. ಸೊ ಆ ಮೂಲಕ ಬದುಕಿನ ಬೇರೆ ಬೇರೆ ವಿಷಯಗಳನ್ನ ಹೇಳ್ತಾರೆ ಆ ಕರ್ವಾಲೋದ ಹಾರುವ ಓತಿ. ಹೌದು. ಮತ್ತೆ ಈ ಒಂದು ಫೇವ್ರೇಟ್ ಸಾಲುನು ನಿಮ್ಗೆ ಇಷ್ಟ ಆಗಿರುತ್ತೆ. ಹೌದು. ಕಾಡುಗಳಿಲ್ಲದ, ಕಾಡು ಪ್ರಾಣಿಗಳಿಲ್ಲದ ಪರಿಸರವು ಸ್ಮಶಾನಕ್ಕಿಂತ ಭೀಕರವಾಗಿ ಕಾಣುತ್ತದೆ. ನಿಜ. ಇಡೀ ಕಾಡನ್ನು ಇಲ್ಲದೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆ, ಏನು ಬೇಡಪ್ಪ, ಸಹರಾ ಮರುಭೂಮಿ ಬೇಡ, ನಮ್ಮ ರಾಜಸ್ಥಾನದ ಮರುಭೂಮಿಗಳಿಗೆ ಹೋಗಿ, ಹೇಗಿದೆ ಕಾಡಿದೆಯಾ ಅಲ್ಲಿ, ಓಲಿ ಮರ ಏನಿಲ್ಲ ತಾನೆ, ಹೇಗೆ ಸ್ಮಶಾನ ಥರ ಕಾಣುತ್ತಾನೆ, ಅದನ್ನೇ ಅವ್ರು ಹೇಳಿರುವಂಥದ್ದು. ಮತ್ತು ತೇಜಸ್ವಿ ಇನ್ನೊಂದು ಭಾಳ ಪ್ರಸಿದ್ಧವಾದ ಸಾಲು, ನಾವು ಬಯಸಿದಂತೆ ಬದುಕುವ ಸೌಭಾಗ್ಯ ಭಯಂಕರ ಹೋರಾಟದ ಪ್ರತಿಫಲವೇ ಹೊರತು ಸುಲಭಕ್ಕೆ ದಕ್ಕುವುದಲ್ಲ. ನೋಡಿ, ಅದಕ್ಕೆ ಹೋರಾಟ ಮಾಡಿ ಬದುಕ್ತಾರೆ. IT ಇಂಜಿನಿಯರ್ 4-5 ಲಕ್ಷ ಸಂಬಳ ಬರ್ತಿತ್ತು, ಅದು ಬಿಟ್ಟು ಬಂದು ಕನ್ನಡಕ್ಕೆ ಹೋರಾಡ್ತಾರೆ. ಕೊಡಿ. ಹಾಗೆ ನಮ್ಮ ಕನ್ನಡದ ಹೋರಾಟ ಮತ್ತೆ ಸಾಹಿತ್ಯದ ಹಿನ್ನೆಲೆಯನ್ನು ಮಾಡಿರೋಂಥದ್ದು ನೋಡಿ, ಕುವೆಂಪು ಅವರು ಬಂದು ಕನ್ನಡ ಮಣ್ಣಿನ ಬಗ್ಗೆ ಹೇಳಿದಾರಲ್ಲ, ಕರ್ನಾಟಕ ಎಂಬುದೇನು ಹೆಸರೇ ಬರಿಯ ಮಣ್ಣಿಗೆ ಮಂತ್ರ ಕಣ, ಶಕ್ತಿ ಕಣ. ಅಂದ್ರೆ ಕನ್ನಡ ಕರ್ನಾಟಕ ಅನ್ನೋದು ಬರೀ ಹೆಸರೇನ್ರಿ ಅಲ್ಲ, ಅದೊಂದು ಮಂತ್ರ ರೀ, ಅದೊಂದು ಶಕ್ತಿ, ಇಟ್ಸ್ ಎ ಪವರ್, ಇಟ್ಸ್ ಅನ್ ಎನರ್ಜಿ. ಇಷ್ಟು ಚೆನ್ನಾಗಿ ಬಾಸ್. ಇನ್ನು ನಮ್ಮ ಅನಕ್ರು ಅವರು ಟಿ ಶರ್ಟ್ ಇದು. ಅನಾಕ್ರು ಕಾದಂಬರಿ ಸಾರ್ವಭೌಮ ಅನಾಕ್ರು, ಸಂಧ್ಯಾರಾಗ ಬರೆದಂತ ಅನಾಕ್ರು ನೋಡಿ ಸ್ನೇಹಿತರೆ. ಸಂಧ್ಯಾರಾಗ ಕಾದಂಬರಿ ರಾಜ್ಕುಮಾರ್ ಸರ್ ಸಿನಿಮಾ ಕೂಡ ಮಾಡಿದ್ರು, ನಮ್ಮ ದೊರೆಭಗವಾನ್ ಅವರು ಕೂಡ ಅದ್ರಲ್ಲಿ ಇದ್ರಲ್ಲಿ ನೋಡಿ. ನನ್ನಂಥವ್ರು ಕನ್ನಡಕ್ಕೆ ಅನೇಕರಿದ್ದಾರೆ, ಆದ್ರೆ ನನಗಿರೋದು ಕನ್ನಡ ಒಂದೇ.
ನನ್ನಂಥವ್ರು ಕನ್ನಡಕ್ಕೆ ಅನೇಕರಿದ್ದಾರೆ ರೀ, ಆದರೆ ನನಗಿರೋದು ಕನ್ನಡ ಒಂದೇ ಅನಾಕರು ಹಿಡಿಯೋಂಥದ್ದು ನಮಗೆಲ್ಲ ಸತ್ಯ ಅಲ್ವಾ? ಎಷ್ಟು ನಾವು ಬದುಕ್ತಾ ಇರೋದು ಕರ್ನಾಟಕದಲ್ಲಿ, ಕನ್ನಡದ ನೆಲದಲ್ಲಿ ಇದ್ದೀವಿ. ಕನ್ನಡ ನೆಲ ಜಲ ಭಾಷೆ ಎಲ್ಲ ಬೇಕು ನಮಗೆ. ಕನ್ನಡ ನೆಲ ಜಲ ಎಲ್ಲ ಬೇಕು, ಭಾಷೆ ಬೇಡ. ಹಿಂಗಿದೆ ನೋಡಿ ಎಷ್ಟು ಕೆಟ್ಟ ಸಂಸ್ಕೃತಿ. ಮತ್ತೆ ಇಲ್ಲಿ ನೋಡಿ ನಮ್ಮ ದರಾಬಿದ್ರವ್ರದ್ದು ಕಾವ್ಯ ಗಾರುಡಿಗ ಬೇಂದ್ರೆ, ಸಾಧನ ಕೇರಿಯ ಕವಿ ಬೇಂದ್ರೆ, ನಾಲ್ಕು ತಂತಿಯ ಕವಿ, ಅವರ ಸಹಿನೇ ಹಾಕಿದೀವಿ ನೋಡಿ. ಸೂಪರ್ ಸರ್ ನೀವು ದರಾ ಬೇಂದ್ರೆ. ಮತ್ತೆ ಎಷ್ಟು ಇಮೇಜರಿ ಹಾಕಿದ್ದಾರೆ ಅಂದರೆ ಅವ್ರ ಕನ್ನಡಕ್ಕೆ ಅವ್ರ ಟೋಪಿ ಹಾಕಿದ್ದಾರೆ ನೋಡಿ. ಸೊ ಇದು ಸಾಹಿತ್ಯ ಮತ್ತು ಕನ್ನಡ ಹೋರಾಟದ ಹಿನ್ನೆಲೆಯಲ್ಲಿ ಮಾಡಿರೋಂಥ ಡಿಸೈನ್ಸು. ನಮ್ಮ ರಾಜ್ಕುಮಾರ್ ಅವ್ರದಲ್ಲಿ ಇಷ್ಟಾದಾದ್ಮೇಲಿಂದ ನಮ್ಮ ಚಿತ್ರರಂಗದ ಹೇಳಿದ್ರೆ ತಪ್ಪಾಗತ್ತಲ್ಲ. ಹಾಂ, ಚಿತ್ರರಂಗದ್ರಲ್ಲಿ ನೋಡಿ ಪುನೀತ್ ರಾಜ್ಕುಮಾರ್ ಟಿ ಶರ್ಟ್ ಇದು, ಶಂಕರ್ನಾಗ್ ಅವ್ರ ಟಿ ಶರ್ಟು, ಶಂಕರ್ನಾಗ್ ಸಾಂಗ್ಲಿಯನ ಇದು ಜಾನರಲ್ಲಿ ಮಾಡಿರೋಂಥದ್ದು. ಸತ್ ಮೇಲೆ ಮಲಗೋದು ಇದ್ದೇ ಇದೆ, ಬದುಕಿದಾಗ ಇದ್ದೀಯ ಸಾಧಿಸೋದ್ರಲ್ಲ ಅದೇ ಹಾಕಿದ್ದೀವಿ. ನಾನು ಜಸ್ಟ್ ನೋಡಿಲ್ಲ, ಸಾರಿ 15 ಅವ್ರು ನೋಡಿ, ಅವ್ರ ಫೇಮಸ್ ಕೋಟು ಶಂಕರ್ನಾಗ್ ಅವ್ರದ್ದು. ಸತ್ ಮೇಲೆ ಮಲಗೋದು ಇದ್ದೇ ಇದೆ, ಎದ್ದಿದ್ದು ಬದುಕಿದ್ದಾಗ ಎದ್ದು ಏನಾದ್ರು ಸಾಧಿಸು. ಇನ್ನು ನಾಗರಾವು ಮತ್ತೆ ಕನ್ವರ್ಲಾಲು, ಜಲೀಲಾ, ಇದಲ್ಲದೆ ರಾಜ್ಕುಮಾರ್ದು ಒಂದು ಡಿಸೈನ್ ಇದೆ, ಬಟ್ ಈಗ ಆ ಟಿ ಶರ್ಟ್ನ ಡೆಮೋಗೆ ಇಟ್ಟಿರಲಿಲ್ಲ. ಸೊ ಹೀಗೆ ಒಟ್ಟಾರೆ ಏನಂದರೆ ಕರ್ನಾಟಕದ ಇತಿಹಾಸವನ್ನು ಸಾರಬೇಕು, ಕರ್ನಾಟಕದ ವಾಸ್ತುಶಿಲ್ಪದ ಮಹತ್ವವನ್ನು ಎಲ್ಲರಿಗೂ ತಿಳಿಸ್ಬೇಕು, ಕನ್ನಡದ ಲಿಪಿ ವಿಕಾಸದ ಒಂದು ಮಹತ್ವವನ್ನು ಎಲ್ಲರಿಗೂ ತಿಳಿಸ್ಬೇಕು. ಜೊತೆಗೆ ನಮ್ಮ ಮಹನೀಯರು, ಅದು ಹೋರಾಟ ಇರ್ಬೋದು, ಸಾಹಿತ್ಯ ಇರ್ಬೋದು, ಕರ್ನಾಟಕ ಚಿತ್ರರಂಗ ಇರ್ಬೋದು, ಇದನ್ನೆಲ್ಲವನ್ನು ಆಧರಿಸಿ ಸುಮಾರು ಈಗಾಗಲೇ 60ಕ್ಕಿಂತ ಹೆಚ್ಚು ಡಿಸೈನ್ಸ್ಗಳನ್ನ ನಾವು ಮಾಡಿ ನಮ್ಮದು ವೆಬ್ಸೈಟ್ನಲ್ಲಿ ಇಟ್ಟಿದ್ದೀವಿ. ಆ ಮೂಲಕ ಏನಂದರೆ ನಮ್ಮಲ್ಲಿ ಇಷ್ಟೊಂದು ವಿಶೇಷತೆಗಳಿದ್ದಾಗ ಅದನ್ನು ಪ್ರಮೋಷನ್ ನಾವೇ ಮಾಡ್ಕೋಬೇಕು. ಈಗ ಕರ್ನಾಟಕದ ಇತಿಹಾಸನ ಯಾರು ತಮಿಳವ್ರು ಪ್ರಮೋಟ್ ಮಾಡ್ತಾರಾ, ಅಥವಾ ಯಾರು ಮರಾಠಿಗಳು ಪ್ರಮೋಟ್ ಮಾಡ್ತಾರಾ, ಯಾರು ಹಿಂದಿಯರು ಇಲ್ಲ. ನಮ್ಮ ಇತಿಹಾಸನ ನಾವೇ ಪ್ರಮೋಟ್ ಮಾಡ್ಬೇಕು, ಯಾಕೆಂದರೆ ನಾವು ಅದರ ವಾರಸುದಾರರು. ನಮ್ಮ ತಂದೆ ಬಗ್ಗೆ ನಾವೇ ತಾನೇ ಹೇಳ್ಕೊಳ್ಳೋದು, ಯಾರೋ ಮೂರನೇವ್ರು ಬಂದು ಹೇಳೋಕ್ಕಾಗಲ್ವಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕನ್ನಡಿಗರಿಗೂ ಇಂಥ ಟಿ ಶರ್ಟ್ಗಳನ್ನ ಹಾಕ್ಕೊಂಡು ಹೆಚ್ಚೆಚ್ಚು ಪ್ರಚಾರ ಕೊಟ್ಟಷ್ಟು ಕನ್ನಡದ ವಿಷಯಗಳು ಇನ್ನೂ ಮುನ್ನೆಲೆಗೆ ಬರುತ್ತೆ ಅಂತ ನಿಜ. ಹಾಗಾಗಿ ನಿಜಕ್ಕೂ ನಾವು ಈ ಜಾತಿ ಧರ್ಮ ನಾನು ಮೇಲೂ ನೀಲ್ ಕೇಳು ಅಂತ ಹೇಳ್ಬಿಟ್ಟು ಈ ಜಾತಿ ಜಗಳ ಹಚ್ಚಾಕ್ತಿದಾರಲ್ಲ ರಾಜಕಾರಣಿಗಳು, ಅಂಥದ್ದನ್ನೆಲ್ಲ ಬಿಟ್ಟು ನಾವು ಮೊಟ್ಟ ಮೊದಲು ಒಂದಾಗಬೇಕಾರೋದು ಯಾವ ವೇದಿಕೆಯಲ್ಲಿ ಅಂತಂದರೆ ಕನ್ನಡ ಅನ್ನೋ ವೇದಿಕೆಯಲ್ಲಿ. ಕನ್ನಡ ಅನ್ನೋದೇ ನಮಗೆಲ್ರಿಗೂ ಒಂದು ನಮ್ಮನ್ನೆಲ್ಲ ಏಕೈಕ ಒಟ್ಟು ಮಾಡುವಂಥ ಸಾಧನ ಆಗಬೇಕಾದ್ರೆ ಕನ್ನಡ. ಆ ಜಾತಿ ಈ ಜಾತಿ, ಆ ಧರ್ಮ ಆ ಮತ ಈ ಮತ ಅಲ್ಲ, ಅದಕ್ಕೆ ಹೇಳಿದ್ದು ಮನುಜ ಮತ ವಿಶ್ವಪಥ ಅಂತ ಕುವೆಂಪು. ಹಾಗಾಗಿ ನಮಗೆಲ್ಲರಿಗೂ ದಾರಿ ಆಗಬೇಕಾದ್ರೆ ಕನ್ನಡ ಪಥ. ಹಾಗಾಗಿ ಕನ್ನಡವನ್ನು ಹಿಡ್ಕೊಂಡು ಮುಂದೆ ಹೋಗೋಣ ಅಂತ ಕೇಳ್ಕೊತಾ, ಎಲ್ಲರೂ ಇರು ಎಂತಾದ್ರೂ ಇರು, ಎಂದೆಂದಿಗೂ ನೀನು ಕನ್ನಡವಾಗಿರು ಅಂತ ಕೇಳೋದು. ನಿನ್ನ ಕನ್ನಡ ನಾಡಲ್ಲಿ ಕನ್ನಡ ಮಾತಾಡು, ನಿನ್ನ ಮನೆ ನಿನ್ನ ಭಾಷೆ ಮಾತಾಡು ಅಷ್ಟೇ ಅಲ್ವಾ. ಕನ್ನಡ ನಾಡಲ್ಲಿ ಯಾವ ಭಾಷೆ ಮಾತಾಡಬೇಕು, ಕನ್ನಡ. ನಿನ್ನ ಮನೇಲಿ ನಿನ್ನ ಭಾಷೆ ಮಾತಾಡು. ಅಲ್ಲಿ ಬಂದು ನಾವು ಕೇಳ್ತೀವಿ ನಿಮ್ಮ ಮನೆ ಇದು ದಟ್ಸ್ ಯುವರ್ ಪರ್ಸನಲ್ ಸ್ಪೇಸ್, ನಾವು ಬಂದು ಕೇಳಿದ್ದೀವ ಇಲ್ಲ ತಾನೇ. ಕನ್ನಡ ನಾಡಲ್ಲಿ ಪಬ್ಲಿಕ್ ಸ್ಪೇಸಲ್ಲಿ ಯಾವ್ದು ಮಾತಾಡ್ಬೇಕು ನೀನು? ನಾನು ಇನ್ನೇ ತಾನೇ ಹೋಗಿದ್ದೀನಿ ಒಂದು ಕಡೆಗೆ, ಒಂದು ಇದರಲ್ಲಿ ಅವರು ಬಂದ್ಬಿಟ್ಟು ಅವ್ರು ಕೇಳ್ತಾರೆ, ಕ್ಯಾ ಆಪ್ಕೋ ಹಿಂದಿ ನೈ ಆತಾ, ಹಿಂದಿ ಮೇ ಬೋಲ್ನಾ, ಅಟ್ಲೀಸ್ಟ್ ಇಂಗ್ಲೀಷ್ ಅಂತ ನಮ್ಮನ್ನೇ ಕೇಳ್ತಾರೆ. ಎಷ್ಟು ಮೈ ಎಲ್ಲ ಉರಿಯುತ್ತೆ ನಮಗೆ. ನಾನು ಬೇಕಂತ ಇಲ್ಲ ನಿಮ್ಮ ಮ್ಯಾನೇಜರ್ ಕರೀ, ನಾನು ಖಂಡಿತ ಅವ್ರ ಹತ್ರ ಅಥವಾ ಕನ್ನಡ ಬರೋರು ಕಳಿಸಿ ಅಂತ ಹೇಳಿ ವಾಪಸ್ ಕಳಿಸಿದೆ. ಅವಳೇನೋ ನಾನು ಆಕೆ ಆಸ್ತಿ ಕಿತ್ಕೊಂಡ್ಬಿಟ್ಟೆ, ನನಗೆ ಲುಕ್ ಕೊಟ್ಲಾಕಿ. ಏನಿದೆಲ್ಲ ಹಾಂ? ನಾವು ಇಲ್ಲಿ ಪರಕೀಯರಾಗಿ ನಾವು ಕೀಳರಿ ಮೇಲೆ ಬದುಕೋ ಕಾಲನ ಇದು. ಅವರು ನಮ್ಮನ್ನು ಏನು ನಿಂಗೆ ಬರಲ್ವ ಹಿಂದಿ ಏನು ದಾಷ್ಟಿವಾಗಿ ಎದೆ ಉಪ್ಸಿ ಮಾತಾಡೋಂಥ ಕಾಲ ಇದು ನಮ್ಮ ಕಾಲದಲ್ಲಿ. ಹಾಗೆ ಮಾಡಬಾರ್ದು. ಇದು ಕನ್ನಡ ನೆಲ, ಇದು ಕನ್ನಡ ನಾಡಿದು. ಇಲ್ಲಿ ಏನೇ ಐ ಟಿ ಬರಲಿ, ಬಿ ಟಿ ಬರಲಿ, ಮೆಟ್ರೋ ಬರಲಿ, ಎ ಐ ಬರಲಿ, ಏನು ಬೇಕಾದ್ರೂ ಬರಲಿ, ಭಾಷೆ ಯಾವುದ್ರಿ? ನೀವು ಸಂವಹನ ಮಾಡಿದೆ ಅದು ಸನ್ನೆಯಲ್ಲಿ ಮಾತ್ರ ಮಾಡ್ತೀರೇನೋ? ಆಗಲ್ಲ ತಾನೇ. ಕನ್ನಡ ಭಾಷೆನೇ ಬೇಕಾಗಿರೋಂಥದ್ದು. ಕನ್ನಡ ಭಾಷೆ ಬರೀ ಭಾಷೆಯಿಂದ ಉಳಿಯಲ್ಲ. ಈ ಥರದ ವಸ್ತುಗಳನ್ನು ಬಳಸೋಣ, ಕನ್ನಡ ತನದ ವಸ್ತುಗಳನ್ನು ಬಳಸೋಣ. ಹಾಗಾಗಿ ಅಂತ ಕೇಳ್ಕೊತಾ ಭುವನೇಶ್ ಅವ್ರ ಜೊತೆಗೆ ನಮ್ಮದು ಯೂಟ್ಯೂಬ್ ಚಾನಲ್ ಬಗ್ಗೆ ಜೊತೆಗೆ ಭುವನೇಶ್ ಅವರ ಈ ಎಫರ್ಟ್ಗೆ ನಾವೆಲ್ಲರೂ ಸಪೋರ್ಟ್ ಮಾಡೋಣ. ಆಮೇಲೆ ಏನು ಗೊತ್ತಾ, ಕನ್ನಡದ ಒಳ್ಳೊಳ್ಳೆ ವಿಷಯಗಳನ್ನು ನೋಡೋ ಮೂಲಕ ಯೂಟ್ಯೂಬ್ನಲ್ಲಿ ಅಥವಾ ಬೇರೆ ಬೇರೆ ವಾಹಿನಿಗಳಲ್ಲಿ ಭಾಳ ಡಬಲ್ ಮೀನಿಂಗ್ ಕಾಮಿಡಿ ಎಲ್ಲ ಮಾಡ್ತಾರೆ. ಅಂಥವೆಲ್ಲ ನೋಡ್ಕೋಬೇಡಿ, ಮಕ್ಕಳಿಗಂತೂ ತೋರಿಸಲೇಬೇಡಿ ಡಬಲ್ ಮೀನಿಂಗ್ ಕಾಮಿಡಿ ಮಾಡೋದನ್ನ. ಗೊತ್ತಾಗ್ತಿದ್ಯಾ? ಅದು ಟಿ ವಿಲಿ ಇರ್ಬೋದು, ಯೂಟ್ಯೂಬಲ್ಲಿ ಇರ್ಬೋದು, ಎನಿ ಪ್ಲಾಟ್ಫಾರ್ಮ್. ತುಂಬ ಡಬಲ್ ಮೀನಿಂಗ್ ಕಾಮಿಡಿ ಮಾಡ್ತಾರೆ. ಅಂಥವೊಂದು ದೂರ ಇರಿ. ಒಳ್ಳೊಳ್ಳೆ ವಿಷಯ, ಕನ್ನಡ ಸಂಸ್ಕೃತಿ, ಕಲೆ, ಆಚಾರ ವಿಚಾರ, ಸಾಧಕರ ಬದುಕು, ಇಂಥವು ತಿಳಿಸುವಂಥ ವಿಚಾರಗಳನ್ನು ತಿಳ್ಕೊಳ್ಳಿ. ಮಕ್ಕಳಿಗೆ ತೋರಿಸಿ, ಮಲ್ಕೊಳ್ಳೋಕೆ ಮುಂಚೆ ಕೇಳಿಸಿ, ಎಲ್ಲ ಮಾಡಿ. ಅವ್ರದ್ದು ಕರ್ನಾಟಕ ಬಲ ಅಂತ ಯೂಟ್ಯೂಬ್ ಪೇಜ್ ಇದೆ ಭುವನೇಶ್ ಅವರು ಮತ್ತು ಅವ್ರ ತಂಡದ್ದು. ಕರ್ನಾಟಕ ಬಲ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಕೇಳ್ಕೊತಾ ಧನ್ಯವಾದ ಎಲ್ರಿಗೂ. ಕನ್ನಡ, ಕನ್ನಡಿಗ, ಕರ್ನಾಟಕ ಈ ಮೂರು ವಿಷಯಗಳನ್ನ ಇಟ್ಕೊಂಡು ನಾವು ಮುಂದೆ ಹೋಗೋಣ ಅಂತ ಕೇಳ್ಕೊತಾ ಸರ್, ಶುಭವಾಗಲಿ ಸರ್. ಥ್ಯಾಂಕ್ ಯು ಸರ್. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ. ಕರ್ನಾಟಕ ಬಲ ಕನ್ನಡ ಟೀ ಶರ್ಟ್ಗಳಿಗಾಗಿ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಅಥವಾ ವೆಬ್ಸೈಟ್ಗೆ ಲಾಗಿನ್ ಆಗಿ. ಶುಭವಾಗಲಿ. ಜೈ ಕನ್ನಡಾಂಬೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.